ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಕೆಲವು ಯೋಜನೆಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ. ಸೊ ಈಗಾಗಲೇ ಎಂ ಜಿ ನರೇಗಾ ಆಗಿರ್ಬೋದು, ಮತ್ತು ಅದನ್ನು ಹೆಸರನ್ನು ಚೇಂಜ್ ಮಾಡಿರುವಂತಹ ರಾಮ್ಜಿ ಅನ್ನುವಂತಹ ಏನು ಹೆಸರಿದೆ, ಸೊ ಅದರಲ್ಲಿ ಆಗಿರುವಂತಹ ಏನು ವ್ಯತ್ಯಾಸಗಳಾಗಿದ್ದಾವೆ ಅಥವಾ ಬದಲಾವಣೆಗಳಾಗಿದ್ದಾವೆ ಅವುಗಳ ಬಗ್ಗೆ ವಿಷಯಗಳನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿವಿ. ಅದರೊಂದಿಗೆ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಏನಿದೆ, ಸೊ ಇದು ಯಾವಾಗ ಸ್ಟಾರ್ಟ್ ಆಯಿತು ಅಥವಾ ಇದರ ಒಂದು ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಸೊ ಈಗ ಅದರ ಒಂದು ಮುಂದಿನ ಭಾಗ, ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಕೆಲವೊಂದು ರಿಲೇಟೆಡ್ ಇನ್ಫಾರ್ಮೇಷನ್ ಇದೆ. ಸೊ ಅದನ್ನು ಸ್ವಲ್ಪ ನೋಡ್ತಾ ಇರುವಂಥದ್ದು ಏನು ಅಂತಂದ್ರೆ, ಈ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅನ್ನೋದು ನಮಗೆಲ್ಲ ಗೊತ್ತಿರುವ ಹಾಗೆ ಮನೆಗಳನ್ನು ನಿರ್ಮಾಣ ಮಾಡಿಕೊಡುವಂಥದ್ದು ಬಡವರಿಗಾಗಿ. ಸೊ ಹಾಗಿದ್ದಾಗ ಇತರ ಯೋಜನೆಗಳಿಗೆ ಇದು ಸ್ವಲ್ಪ ಸಂಬಂಧಪಟ್ಟಿರುವ ಹಾಗೆ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಯಾಕಂದರೆ ಫಾರ್ ಎಕ್ಸಾಂಪಲ್ ಇತರ ಯೋಜನೆಗಳಿಗೆ ಅದು ಸಂಬಂಧ ಹೇಗೆ ಪಟ್ಟಿದೆ ಅನ್ನೋದಂದರೆ, ಈ ಬಡವರನ್ನು ಮತ್ತಷ್ಟು ಸುಧಾರಣೆ ಮಾಡಲಿಕ್ಕೆ ಸಂಬಂಧಪಟ್ಟಿರುವಂಥ ಯೋಜನೆಗಳು ಅಂದರೆ ಇದೇ ರೀತಿಯೇ ಅದಾವೆ. ಅವು ಕೂಡ ಒಂದು ರೀತಿ ಮನೆ ಕಟ್ಟೋದು ಒಂದು ಕಡೆ, ಒಂದು ಕಡೆ ಅವರಿಗೆ ಉದ್ಯೋಗ ಕೊಡುವಂಥದ್ದು, ಇನ್ನೊಂದು ಕಡೆ ಅವರಿಗೆ ಫ್ರೀಯಾಗಿ ಏನಾದರೂ ಶೌಚಾಲಯಗಳನ್ನ ಕೊಡುವಂಥದ್ದು. ಸೊ ಹೀಗೆಲ್ಲ ಹಲವಾರು ಕೆಲಸಗಳನ್ನ ಮಾಡಲಾಗುತ್ತೆ. ಅವೆಲ್ಲ ಆಲ್ಮೋಸ್ಟ್ ಗ್ರಾಮೀಣ ಅಭಿವೃದ್ಧಿಗೆ ರಿಲೇಟೆಡ್ ಇರುವಂಥ ಯೋಜನೆಗಳೇ ಆಗಿರ್ತವೆ. ಅವು ಯಾವುವು ಅಂಥೇಳಿ ಈ ಕಡೆ ಒಂದು ಲಿಸ್ಟನ್ನು ಕೊಟ್ಟಿದ್ದೀನಿ. ಸೊ ನೀವು ಜಸ್ಟ್ ನೋಡ್ಕೊಳ್ಬಹುದು. ಈಗ ನೋಡಿ, ಆ್ಯಕ್ಚುಲಿ PMAYG ಯೋಜನೆ ಅಂತ ಇದೆ. ಸೊ ಆ್ಯಕ್ಚುಲಿ ಇದು ಇತರ ಗ್ರಾಮೀಣ ಅಭಿವೃದ್ಧಿ ಯೋಜನೆಯೊಂದಿಗೆ ಜೋಡಿಸಲಾಗಿದೆ ಅಂತಲೇ ಹೇಳ್ತೀವಿ. ಅಂತಂದ್ರೆ ಇದನ್ನು ಪ್ರಧಾನಮಂತ್ರಿ ಏನು ಯೋಜನೆ ಅನ್ನೋದು ಇತರ ಗ್ರಾಮೀಣ ಯೋಜನೆಗಳಂತಂದ್ರೆ ಎಮ್ ಜಿ ನರೇಗಾ ಅನ್ನೋದು ಇಲ್ಲಿ 1995 ಅಂತಿದೆ. ಆ್ಯಕ್ಚುಲಿ ಇದು 100 ಡೇಸ್ ಅಂತಲೇ ಆಗಬೇಕು ಆ್ಯಕ್ಚುಲಿ ಅದು. ಬಟ್ ಇದನ್ನು ಯಾಕೆ ಹಿಂಗೆ ಕನ್ಸಿಡರ್ ಮಾಡಲಾಗಿದೆ ಅಂತಂದ್ರೆ, ಕೆಲವೊಂದು ಸಲ ಏನಾಗುತ್ತೆ ಅಂತಂದ್ರೆ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಿದಾಗ ಅಥವಾ ಕೆಲಸಗಳನ್ನು ಕೊಡುವಾಗ ಸ್ವಲ್ಪ ವೇರಿಯೇಷನ್ ಆಗಿರುತ್ತೆ. ಬಟ್ ಆದರೂ ಕೂಡ ನಾವು 100 ಡೇಸ್ ಅಂದರೂ ಫಿಕ್ಸ್ ನಾವು ನಮ್ಮ ಯೋಜನೆ ಪ್ರಕಾರ ಇರುವಂಥದ್ದು. ಜಸ್ಟ್ ಇದನ್ನು 92 95 ಅಂತ ಅನ್ಕೊಳ್ಳೋಕ್ಕಿಂತನೂ ನಾವು 100 ಅಂತ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ. ಸೊ ನೀವೊಂದು ಸ್ವಲ್ಪ ಗಮನಿಸ್ಬೋದು. ನೆಕ್ಸ್ಟು ಸ್ವಚ್ಛ ಭಾರತ್ ಮಿಷನ್, ಇದೆಲ್ಲ ಆಲ್ಮೋಸ್ಟ್ ಗೊತ್ತಿರುವಂಥದ್ದು. ಸ್ವಚ್ಛ ಭಾರತ ಮಿಷನ್ ಒಳಗಡೆ ಬರುವಂಥದ್ದು ಶೌಚಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ 12,000 ರೂಪಾಯಿನ ಕೊಡುತ್ತೆ. ಆಲ್ಮೋಸ್ಟ್ ಒಂದು ಪ್ಲೇಸ್ ಅಂತ ಅಲ್ಲಿ ಜಿ ಪಿ ಎಸ್ ಮಾಡಲಿಕ್ಕೆ ಮಾಡಿಕೊಂಡು ಅದೋ ಒಂದು ಪ್ಲೇಸಲ್ಲಿ ಅದನ್ನು ಕಟ್ಟಿ ಮತ್ತು ಅವರಿಗೆ ನಳದ ವ್ಯವಸ್ಥೆ ಆಯಿತು ಮತ್ತು ಅದನ್ನು ಸ್ವಚ್ಛತೆ ಕಾಪಾಡಿಕೊಳ್ಳುವ ಸಲುವಾಗಿ ಮಾಡುವಂತಹ ಒಂದು ಕೆಲಸ ಇದು. ಆಲ್ಮೋಸ್ಟ್ ಈಗ ಗೌರ್ಮೆಂಟ್ದೊಂದು ಈ ಫಾರ್ ಎಕ್ಸಾಂಪಲ್ ಈ ಆವಾಸ್ ಯೋಜನೆ ಅಂದರೆ ಒಂದು ಮನೆ ಅಂತ ಬಂತಂದರೆ, ಬಡವರಿಗಾಗಿ ಒಂದು ಮನೆ ಅಂತ ಬಂತಂದರೆ, ಆ ಮನೆ ಜೊತೆಗೇ ಒಂದು ಏನು ಶೌಚಾಲಯ ಅಂದರೆ ಟಾಯ್ಲೆಟ್ ನಿರ್ಮಾಣ ಮಾಡುವಂಥದ್ದು ಕೂಡ ಇರುತ್ತೆ. ಆದರೆ ಕೆಲವೊಮ್ಮೆ ಆ ದುಡ್ಡು ಸಾಕಾಗಲಿಲ್ಲ ಅಂತಂದರೆ, ಸೊ ಅವಾಗ ಏನು ಮಾಡ್ತಾನೆ, ಒಂದು ಸಪ್ರೇಟ್ ಯೋಜನೆಯನ್ನು ಮಾಡಿದ್ದಾರೆ. ಆ ಹೊಸ ಮನೆ ಜೊತೆಗೇ ಒಂದು ಟಾಯ್ಲೆಟನ್ನು 12,000 ರೂಪಾಯಿ ಎಡಿಷ್ನಲಿ ಕೊಟ್ಟು ಆ ಒಂದು ಟಾಯ್ಲೆಟನ್ನು ಕಟ್ಟಿಸಿಕೊಡುವಂತಹ ಕೆಲಸ ಆಗುತ್ತೆ. ಹಾಗಾಗಿ ಇದು ಆವಾಸ್ ಯೋಜನೆಗೆ ಸಂಬಂಧಪಟ್ಟಿರುವಂತಹ ಯೋಜನೆ ಅಥವಾ ರಿಲೇಟೆಡ್ ಇದೆ ಅಷ್ಟೇ. ನೆಕ್ಸ್ಟ್ ಉಜ್ವಲ ಯೋಜನೆ, ಇದು ಕೂಡ ಒಂದು ಮನೆ ಆಯ್ತಂದ್ರೆ ಆ ಮನೆಯಲ್ಲಿ ಬೇಕಾಗಿರುವಂಥದ್ದು ಅಡುಗೆ ಮಾಡಲಿಕ್ಕೆ LPG ಅಂತ ಬೇಕಾಗುತ್ತೆ. ಸೊ ಅದನ್ನು ಕೊಡುವಂಥದ್ದು ಅದು ಕೂಡ ನಮಗೆಲ್ಲ ಆಲ್ಮೋಸ್ಟ್ ಗೊತ್ತಿದೆ ಅದ್ರ ಬಗ್ಗೆ. ಇನ್ನು ಸೌಭಾಗ್ಯ ಯೋಜನೆ ಅಥವಾ ವಿದ್ಯುತ್ ಸಂಪರ್ಕ, ಸೊ ಇವೆಲ್ಲವೂ ಆಲ್ಮೋಸ್ಟ್ ಸರ್ಕಾರದಿಂದ ಸಿಗುವಂತಹ ಯೋಜನೆಗಳಾಗಿದ್ದಾವೆ. ಇನ್ನು ಜಲಜೀವನ ಮಿಷನ್ ಅಂದರೆ ಕುಡಿಯುವ ನೀರಿನ ಸಂಪರ್ಕವನ್ನು ಆ ಮನೆಗೆ ಒದಗಿಸುವಂಥದ್ದು. ಅಂದರೆ ನೋಡಿ, ಈಗ ಒಂದು ಹೊಸ ಮನೆ ಸ್ಟಾರ್ಟ್ ಆಯಿತು ಅಂತಂದರೆ, ಜಸ್ಟ್ ಥಿಂಕ್ ಮಾಡಿ ನೀವು, ಹೊಸ ಮನೆ ಸ್ಟಾರ್ಟ್ ಆಯಿತು ಅಥವಾ ಒಂದು ಸರ್ಕಾರ ಅದನ್ನು ಕೊಡ್ತು ಅಂದರೆ ಅದಕ್ಕೆ ಒಂದು ವಿಳಾಸ ಅಂತ ಕುಂತು ಬಿಡುತ್ತೆ. ಸೊ ಆವಾಗ ಆ ವಿಳಾಸಕ್ಕೆ ಇವೆಲ್ಲವೂ ಕೂಡ ಅವಶ್ಯಕವಾಗಿ ಬೇಕಾಗ್ತವೆ. ಈಗೇನಿಲ್ಲಿ ಕೊಡಲಾಗಿದೆಯಲ್ಲ, ಆ ಒಂದು ಮನೆಯಲ್ಲಿ ವಾಸ ಮಾಡುವಂಥ ಜನರಿಗೆ ಉದ್ಯೋಗ ಅವಕಾಶಗಳು ಕೊಡೋದು, ಆ ಮನೆಗೆ ನಿರ್ಮಾಣ ಮಾಡಲಿಕ್ಕೆ ಒಂದು ಶೌಚಾಲಯ ಕಟ್ಟಿಕೊಡೋದು, LPG ಕೊಡೋದು, ವಿದ್ಯುತ್ ಕೊಡೋದು, ಕುಡಿಯೋ ನೀರಿನ ವ್ಯವಸ್ಥೆ ಪೂರೈಕೆ ಮಾಡೋದು, ಇವೆಲ್ಲವೂ ಕೂಡ ಸರ್ಕಾರದಿಂದ ಆಗ್ತವೆ. ಹಾಗಿದ್ಮೇಲೆ ಇದು ಅದಕ್ಕೆ ರಿಲೇಟೆಡ್ ಇರುವಂತಹ ಕೆಲವೊಂದು ಯೋಜನೆಗಳು ಅಂಥೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಈ ನೆಕ್ಸ್ಟು ಅನುಷ್ಠಾನ ಹೇಗೆ ಅದನ್ನು ಅನುಷ್ಠಾನ ಮಾಡಲಾಗತ್ತಂದರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಯುಕ್ತ ಯೋಜನೆ ಆಗಿದೆ ಅದು. ಅಂದರೆ ಕೇಂದ್ರ ಅಷ್ಟೇ ಅಲ್ಲ, ರಾಜ್ಯಕ್ಕೂ ಕೂಡ ಅದು ಸಂಬಂಧಪಡುತ್ತೆ ಅಂಥೇಳಿ. ಅಂದರೆ ಗ್ರಾಮ ಪಂಚಾಯಿತಿ ಮೂಲಕ ಅನುಭವಿಗಳ ಒಂದು ಗುರುತಿನ ಸಹಾಯದಿಂದ, ಅಂದರೆ ಫಲಾನುಭವಿಗಳ ಒಂದು ಗುರುತನ್ನು ತೆಗೆದುಕೊಂಡು ಅಥವಾ ಅವರ ಆಧಾರ್ ಕಾರ್ಡು
ಅವರ ಒಂದು ಏನು ಅವರು ಎಲ್ಲಿ ಮನೆಯನ್ನು ಕಟ್ಟಬೇಕಂತಿರ್ತಾರೆ ಆ ಪ್ಲೇಸದ್ದು ಒಂದು ಉತ್ತಾರ ಅಂತ ಇರ್ತವೆ. ಸೊ ಅವೆಲ್ಲ ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಅಪ್ಲೈ ಮಾಡಲಾಗತ್ತೆ. ಸೊ ಅಪ್ಲೈ ಆದಮೇಲೆ ಅದು ಕೆಲವು ದಿನಗಳಾದಮೇಲೆ ಅದು ಕನ್ಫರ್ಮ್ ಆಗುತ್ತೆ. ಸೊ ಅವರಿಗೆ ಮನೆ ಸ್ಯಾಂಕ್ಷನ್ ಆಗಿದೆ ಅಂತ ತಿಳ್ಕೊಂಡು ಆಮೇಲೆ ಮತ್ತೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಆಮೇಲೆ ಆ ಒಂದು ಪ್ಲೇಸನ್ನು ಜಿ ಪಿ ಎಸ್ ಟಿ ಮಾಡಿ ಆಮೇಲೆ ಅದ್ರ ಜೊತೆಗೆ ಏನು ಮಾಡ್ತಾರೆ, ಕೆಲವೊಂದು ಉತ್ತಾರಗಳು ಭಾಳ ಪ್ರಾಬ್ಲಮ್ ಇರುತ್ತೆ. ಮನೆ ಮೇಲೆ ಕಟ್ಟಬೇಕಂತಿರ್ತಾರೆ, ಅಲ್ಲಿ ಅವಕಾಶ ಇಲ್ಲ ಹಂಗೆ ನೋಡಿದರೆ. ಆ್ಯಕ್ಚುಲಿ ಅದು ಒಂದು ಹೊಸ ಭೂಮಿನೇ ಆಗಿರಬೇಕು ಅಂತಿದೆ ಅದು ರೂಲ್ಸ್ ಪ್ರಕಾರ. ಬಟ್ ಇವ್ರು ಏನು ಮಾಡ್ತಾರೆ, ಹಳ್ಳಿಗಳಲ್ಲಿ ಸ್ವಲ್ಪ ಭಾಳ ಪಂಚಾಯಿತಿ ಒಳಗಡೆ ಒಳ್ಳೆ ಒಂದು ಅಧಿಕಾರ ಇದ್ದವರು ಅಥವಾ ಒಂದು ರಾಜಕೀಯ ಪ್ರಭಾವ ಇರೋರು ಅದ್ರ ಬಗ್ಗೆ ಏನು ಭಾಳ ಇದು ಮಾಡೋದಿಲ್ಲ. ಅದನ್ನೆಲ್ಲ ಅಲ್ಲಿನೇ ಕುಂತ್ಕೊಂಡು ಬೇರೆ ಬೇರೆ ಫೋಟೋಗಳನ್ನು ಕೂಡ ಅವರು ಅಟ್ಯಾಚ್ ಮಾಡಿ ಕಳಿಸುವಂಥದ್ದು ಕೂಡ ನಡೀತಾ ಇರುತ್ತೆ, ಅದು ಬೇರೆ. ಬಟ್ ಆಗಬೇಕಾಗಿದ್ದು ಮಾತ್ರ ಎಲ್ಲದೂ ಕೂಡ ಹೊಸದೇ ಆಗಬೇಕಾಗತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಮೇಲ್ವಿಚಾರಣೆ ಮಾಡೋದು ಹೇಗಿದೆ ಅಂದರೆ, ಇಲ್ಲಿ 2 ರೀತಿಯಾದ ಸಾಫ್ಟ್ವೇರ್ಗಳನ್ನು ಯೂಸ್ ಮಾಡಲಾಗುತ್ತೆ. ಆ್ಯಕ್ಚುಲಿ ಅದು ಆವಾಸ್ ಸಾಫ್ಟ್ವೇರ್ ಆ್ಯಂಡ್ ಆವಾಸ್ ಆ್ಯಪ್ ಅಂತ ಬರುತ್ತೆ. ಸೊ ಅದನ್ನು ಯೂಸ್ ಮಾಡ್ತಾರೆ. ಅದೆಲ್ಲ ಭಾಳ ಆಲ್ಮೋಸ್ಟ್ ಗ್ರಾಮ ಪಂಚಾಯಿತಿಗಳಲ್ಲಿ ಯೂಸ್ ಮಾಡುವಂಥದ್ದು. ಇನ್ನು ಸ್ವಾಭಿಮಾನ ಪರಿಶೀಲನೆ ಅಂತಂದರೆ ಸಾಮಾಜಿಕ ಪರಿಶೀಲನೆ ಅಂತಂದರೆ ಸೋಷಿಯಲ್ ಆಡಿಟ್ ಅಂತೇಳಿ ಏನಿದೆ, ಸೊ ಅದನ್ನು ಕೂಡ ಮಾಡಲಾಗತ್ತೆ. ಯಾಕಂದರೆ ಅಲ್ಲಿ ಆ ಹಳ್ಳಿಗಳಲ್ಲಿ ಮನೆ ಆ್ಯಕ್ಚುಲಿ ಈಗಾಗಲೇ ಅವರಿಗೆ ಮನೆ ಇದೆಯಾ ಅಥವಾ ಇಲ್ವಾ? ಸೊ ಅವರಿಗೆ ಮನೆಯದ ಅವಶ್ಯಕತೆ ಇದೆಯಾ ಅಥವಾ ಜನಸಂಖ್ಯೆ ಹೆಚ್ಚಿದೆ ಇಲ್ವಾ? ಇಂಥವುಗಳ ಕೆಲವೊಂದು ಕ್ಯಾಲ್ಕುಲೇಷನ್ ಆಗ್ತವೆ. ಬಟ್ ಅವರು ಮನೆ ಬೇಕು ಅಂತಂದರೆ ಸೊ ಅಲ್ಲಿ ಏನು ಆ ಪಂಚಾಯಿತಿ ಒಳಗಡೆ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದು ಬೇರೆ. ಸೊ ಇದೆಲ್ಲವೂ ಕೂಡ ಆಲ್ಮೋಸ್ಟ್ ಬೇಸಿಕ್ಕಾಗಿ ನಮಗೆ ಗೊತ್ತಿರುವಂಥದ್ದು. ನೆಕ್ಸ್ಟು ಆದ್ಯತೆಯನ್ನು ಯಾರಿಗೆ ನೀಡ್ತಾರೆ ಅಂತಂದರೆ, ಆಲ್ಮೋಸ್ಟ್ ಭಾಳ ಹಿಂದುಳಿದ ಜನ ಅಂಥೇಳಿ ಏನು ಸಾಮಾನ್ಯವಾಗಿ ನಾವು ಗುರುತಿಸುವಂಥದ್ದು SST ಜನಕ್ಕೆ ಅದನ್ನು ಕೊಡುವಂಥದ್ದಿದೆ. ಆಮೇಲೆ ಅಲ್ಪಸಂಖ್ಯಾತರಿಗೆ ಅಂದರೆ ಬೇರೆ ಧರ್ಮದ ಏನು ಕಡಿಮೆ ಜನಸಂಖ್ಯೆ ಇರುವ ಧರ್ಮದ ಜನರಿಗೆ ನಾವು ಅಲ್ಪಸಂಖ್ಯಾತ ಅಂತ ಕರಿತೀವಿ. ಸೊ ಅವರಿಗೆ ಕೊಡುವಂಥದ್ದು. ಆಮೇಲೆ ಅಂಗವಿಕಲರಿಗೆ, ಆಮೇಲೆ ವಿಧವೆಯರು ಮತ್ತು ಏಕ ಮಹಿಳೆಯರು. ವಿಧವೆಯರು ಅಥವಾ ಏಕ ಮಹಿಳೆಯರು ಅಂದರೆ ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ. ಕೆಲವ್ರು ಮದುವೆನೇ ಆಗಿರೋದಿಲ್ಲ, ಅದು ಬೇರೆ. ಅಥವಾ ದೇವದಾಸಿ ಇಂಥವೆಲ್ಲ ಇರ್ತಾರಲ್ಲ, ಸೊ ಅವ್ರಿಗೆ ಏಕ ಮಹಿಳೆಯರು ಅಂತ ನಾವು ಕರೀಬಹುದು ಅಷ್ಟೇ. ವಿಧವೆಯರು ಅಂತ ನಮಗೆಲ್ಲ ಗೊತ್ತಿದೆ. ಸೊ ಹೀಗಾಗಿ ಇಂಥವ್ರಿಗೆ ಏನಾದರೂ ಸಮಸ್ಯೆ ಆಗಿದ್ದರೆ ಅವರಿಗೆ 100% ಆ್ಯಕ್ಚುಲಿ ಪಂಚಾಯಿತಿ ವತಿಯಿಂದ ಮನೆಗಳನ್ನು ಸ್ಯಾಂಕ್ಷನ್ ಮಾಡಿ ಕೊಡ್ತಾರೆ. ಸೊ ಅದನ್ನು ಸೆಂಟ್ರಲ್ ಗೌರ್ಮೆಂಟು ಮಾಡೇ ಮಾಡುತ್ತೆ ಮತ್ತು ಸ್ಟೇಟ್ ಗೌರ್ಮೆಂಟು ಕೂಡ ಅದಕ್ಕೆ ಹೆಚ್ಚಿನ ಮಹತ್ವನ ಕೊಡ್ತಾ ಇದೆ. ಸೊ ಇವೆಲ್ಲವೂ ಕೂಡ ನಾವು ಯಾರಿಗೆ ಮನೆಗಳನ್ನು ಕೊಡಬೇಕು, ಸ್ಪೆಷಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಇಷ್ಟು ಮಾಹಿತಿ ನಮಗೆ ಗೊತ್ತಿರಬೇಕಾಗತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಗಮನಿಸ್ಬೋದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಏನು ಬಂತಲ್ಲ, ಸೊ ಬಂದಾದಮೇಲೆ ಏನೇನು ಅದು ಒಂದು ಮಹತ್ವ, ಅದು ಏನು ಸಾಧನೆ ಮಾಡಿದೆ ಅಂಥೇಳಿ ನಾವು ಇಲ್ಲಿ ಗಮನಿಸೋದೇ ಆದರೆ, ಸೊ ಇಲ್ಲಿ ನೋಡ್ಬೋದು ಕೆಲವೊಂದು ಪಾಯಿಂಟ್ಸನ್ನು ನಾನು ಹೈಲೈಟ್ ಮಾಡಿದೆನು. ಸೊ ಏನು ಅಂತಂದರೆ, ಲಕ್ಷಾಂತರ ಗ್ರಾಮೀಣ ಕುಟುಂಬಗಳಿಗೆ ಪಕ್ಕಾ ಮನೆ ನಿರ್ಮಾಣ ಮಾಡಲಾಗಿದೆ. ಅಂದರೆ ಲಕ್ಷಾಂತರ ಅಂದರೆ ಅಷ್ಟಾಗೇ ಆಗುತ್ತೆ, ಯಾಕಂದ್ರೆ ವರ್ಷ ಪೂರ್ತಿ ಮನೆಗಳ ಕೆಲಸಗಳು ನಡೀತಾನೆ ಇರ್ತಾವೆ. ಪ್ರತಿ ವರ್ಷವೂ ಕೂಡ ಹೊಸ ಮನೆಗಳು ಬರ್ತಾ ಇರ್ತಾವೆ. ಸೊ ಅವುಗಳನ್ನ ಕಟ್ತಾ ಇರ್ತಾರೆ. ಸೊ ನಡೀತಾ ಇರುತ್ತೆ. ಹೀಗಾಗಿ ಅವು ಲಕ್ಷಕ್ಕಿಂತಲೂ ಹೆಚ್ಚು ಮನೆಗಳು ಈಗಾಗಲೇ ನಿರ್ಮಾಣ ಆಗಿದ್ದಾವೆ ಗ್ರಾಮೀಣ ಪ್ರದೇಶಗಳಲ್ಲಿ. ಇನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡುವಂತಹ ಕೆಲಸವನ್ನು ಮಾಡಲಾಗಿದೆ. ಸೊ ಅದನ್ನು ಮಾಡಲಾಗುತ್ತಿದೆ. ನೆಕ್ಸ್ಟು ಬಡ ಜನರ ಒಂದು ಜೀವನ ಮಟ್ಟ ಮತ್ತು ಆರೋಗ್ಯ ಸುಧಾರಣೆಯನ್ನು ಕೂಡ ಮಾಡಲಾಗುತ್ತದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸರ್ಕಾರ ಹೆಚ್ಚು ಹಣವನ್ನು ಸ್ಪೆಂಡ್ ಮಾಡ್ತಾ ಇರೋದೇ ಗ್ರಾಮೀಣ ಅಭಿವೃದ್ಧಿಗಾಗಿ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಯೋಜನೆಗಳು ಏನಾಗಿರ್ತವೆ ಅಂದ್ರೆ ಗ್ರಾಮೀಣ ಜನರ ಜೀವನ ಮಟ್ಟವನ್ನು ಸುಧಾರಣೆ ಮಾಡಲಿಕ್ಕೆ ಇರುವಂತಹ ಯೋಜನೆಗಳೇ ಆಗಿರ್ತವೆ. ಇನ್ನೊಂದು ಗ್ರಾಮೀಣ ಆರ್ಥಿಕತೆಯ ಒಂದು ಚೈತನ್ಯವನ್ನು ಹೆಚ್ಚು ಮಾಡೋದು, ಅಂದರೆ ಅಲ್ಲಿ ಒಂದು ಉತ್ಸಾಹವನ್ನು ತರುವಂಥದ್ದು, ಎಕನಾಮಿಕಲಿ ಒಂದು ಸ್ಟ್ಯಾಂಡರ್ಡನ್ನು ಅಥವಾ ಎಕನಾಮಿಕಲಿ ಇಂಪ್ರೂವ್ಮೆಂಟ್ ಆಗುವಂಥದ್ದು. ಸೊ ಎಲ್ಲರಿಗೆ ಉದ್ಯೋಗ, ಹಣ ಸಿಗುವಂತೆ ಮಾಡುವಂಥ, ಹೀಗೆ ಎಲ್ಲೋ ಬಹಳ ವಿಷಯಗಳಿದ್ದಾವೆ. ಸೊ ಅದಕ್ಕೆಲ್ಲವನ್ನು ಪ್ರಯತ್ನವನ್ನು ಸರ್ಕಾರಗಳು ಮಾಡ್ತಾ ಇದ್ದಾವೆ. ಸೊ ಆ ನಿಟ್ಟಿನಲ್ಲಿ ನಾವು ಆ್ಯಕ್ಚುಲಿ ಸ್ಪೆಷಲಾಗಿ ನಾವು ಕಲಿತಾ ಇರುವಂಥ ಸಬ್ಜೆಕ್ಟ್ ಯಾವುದು ಅಂತಂದರೆ ಎಕನಾಮಿಕ್ಸ್ ಇದೆ. ಸೊ ಎಕನಾಮಿಕ್ಸ್ ಸ್ಟೂಡೆಂಟ್ಸ್ಗೆ ಗೊತ್ತಿರಬೇಕಾಗಿದ್ದು ವೆರಿ ಇಂಪಾರ್ಟೆಂಟ್ ಅಂದರೆ ಇದೆ. ಗ್ರಾಮೀಣ ಅಭಿವೃದ್ಧಿ ಅನ್ನೋದು ಹೇಗಿದೆ ಅಂದರೆ, ನಾವು ಗ್ರಾಮೀಣ ಅಭಿವೃದ್ಧಿ ಮಾಡೋದ್ರಿಂದ ನಮ್ಮ ದೇಶಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಂಗಾಗತ್ತೆ, ಓಕೆನಾ. ಆದರೆ ಹೇಗೆ ಗ್ರಾಮೀಣ ಅಭಿವೃದ್ಧಿ ಆಗತ್ತಂದರೆ, ಕೇವಲ ಸರ್ಕಾರ ಎಲ್ಲ ಸವಲತ್ತುಗಳನ್ನು ಕೊಡೋದ್ರಿಂದ ಆಗೋದಲ್ಲ. ಅಲ್ಲಿ ಇರುವ ಜನರ ಮೈಂಡ್ಸೆಟ್ ಚೇಂಜ್ ಆಗಬೇಕು.
ಅವರು ಆ ಸವಲತ್ತುಗಳನ್ನ ಸರಿಯಾಗಿ ಬಳಸ್ಕೊಂಡು ಅವುಗಳನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಬೇಕು. ಯಾಕಂದರೆ ನಾನು ಒಂದು ಕಡೆ ಹೇಳಬೇಕಿದ್ದನ್ನು ಆ್ಯಕ್ಚುಲಿ ಏನಾಗುತ್ತಂತಂದರೆ, ಬಹಳ ಜನಕ್ಕೆ ಬಹಳ ಅಂದರೆ ಹಾಗೆ ಇಲ್ಲ, ಕೆಲವೊಬ್ಬರಿಗೆ ಅದ್ರ ಬಗ್ಗೆ ಜಾಸ್ತಿ ಅಭಿಮಾನ ಇರುತ್ತೆ. ಅದ್ರ ಬಗ್ಗೆ ಏನೋ ಒಂದು ಆ, ಏನೋ ಒಂದು ಅದಕ್ಕೆ ಕಾಳಜಿ ಅಂತ ಇರುತ್ತೆ. ಬಟ್ ಕೆಲವರು ಹಂಗಿರಂಗಿಲ್ಲ. ಸರ್ಕಾರ ಕೊಟ್ಟಿರುವಂತಹ ಸವಲತ್ತುಗಳನ್ನು ಸರಿಯಾಗಿ ಸದ್ಬಳಕೆ ಮಾಡ್ಕೊಳ್ಳಂಗಿಲ್ಲ. ಫ್ರೀಯಾಗಿ ಸಿಕ್ಕಿದೆ ಅಂತ ತಿಳ್ಕೊಂಡು ಅಸ್ತವ್ಯಸ್ತಾಗಿ ಬಳಸುವಂಥದ್ದಿರುತ್ತೆ. ಇದು ಏನಾಗತ್ತಂದರೆ ಆ್ಯಕ್ಚುಲಿ ಗ್ರಾಮೀಣ ಅಭಿವೃದ್ಧಿಯ ಉದ್ದೇಶವನ್ನು ಹಾಳು ಮಾಡತ್ತೆ. ಸೊ ಹಿಂಗಾಗಬಾರ್ದು. ಅದು ಎಷ್ಟೇ ಸಿಗಲಿ, ಅದು ಸರ್ಕಾರದಿಂದ ನಮಗೆ ಸಿಕ್ಕಿದೆ ಅಂದಮೇಲೆ ಅದನ್ನು ಬಹಳ ಚೆನ್ನಾಗಿ ಕಾಪಾಡ್ಕೊಂಡು ಹೋಗಬೇಕಾಗತ್ತೆ. ಅದನ್ನು ಸರಿಯಾಗಿ ಬಳಸ್ಕೊಳ್ಬೇಕಾಗತ್ತೆ ಮತ್ತು ಅದಕ್ಕೆ ನಾವು ಋಣಿಯಾಗಿರಬೇಕಾಗತ್ತೆ. ಇದು ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ನಾವು ಸಂಪನ್ಮೂಲಗಳನ್ನು ಸದ್ಬಳಕೆ ಮಾಡ್ಕೊಳ್ಬೇಕಾಗಿದೆ. ಸರ್ಕಾರದ ಸಂಪನ್ಮೂಲ ಅಂತಾರೆ, ಅದು ತೆರಿಗೆ ಹಣನ ಆಗಿರ್ಬೋದು, ಅಥವಾ ನಮಗೆ ನಮ್ಮ ಆಸ್ತಿ ಆಗಿರ್ಬೋದು, ಅಥವಾ ನಾವಾಗಿರ್ಬೋದು, ಜನರಾಗಿರ್ಬೋದು. ಜನರು ಕೂಡ ಒಂದು ರೀತಿಯ ಆಸ್ತಿನೇ. ಸೊ ಇವೆಲ್ಲವುಗಳು ಕೂಡ ನಾವು ಸದ್ಬಳಕೆ ಮಾಡ್ಕೊಳ್ಬೇಕು. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಮಾನವ ಸಂಪನ್ಮೂಲವನ್ನು ಬಳಸಿಕೊಳ್ಳೋದಂದರೆ ಅರ್ಥ ಏನು ಅಂದರೆ ಅವರಿಗೆ ಉದ್ಯೋಗ ಅವಕಾಶಗಳು ಕೊಡೋದು ಅಂತ ಅರ್ಥ. ದೇಶದಲ್ಲಿ ಸಮಾನತೆಯನ್ನು ತರೋದಂದರೆ ಅರ್ಥ ಏನು? ಇಲ್ಲದವರಿಗೆ ಇರುವವರ ಹತ್ತಿರ ಇರುವಂಥದ್ದನ್ನು ತಂದು ಕೊಟ್ಟು ಅವರಿಗೆ ಸಮಾನತೆಯನ್ನು ಕಾಯ್ದುಕೊಳ್ಳುವಂಥದ್ದು ಇದು ಸರ್ಕಾರದ ನೀತಿ ಮತ್ತು ಉದ್ದೇಶ ಕೂಡ ಆಗಿದೆ. ಸೊ ಹೀಗೆ ದೇಶದಲ್ಲಿ ಯಾವ್ಯಾವ ಏರಿಯಾಗಳಲ್ಲಿ ಬಹಳ ಪ್ರಾಬ್ಲಮ್ಸ್ ಇದೆ, ಅದನ್ನು ಸಾಲ್ವ್ ಮಾಡಲಿಕ್ಕೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನು ನಿರ್ಮಾಣ ಮಾಡೋದೇ ಈ ಸರ್ಕಾರದ ಉದ್ದೇಶ ಆಗಿರುತ್ತೆ. ಹಾಗಾಗಿನೇ ಅದು ಇಂಥ ಎಲ್ಲ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಲಾಗಿದೆ. ಈ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡದೆ ಹೋದರೆ ದೇಶದಲ್ಲಿ ಏನಾಗುತ್ತಂತಂದರೆ ಭಾಳ ಇಂಬ್ಯಾಲೆನ್ಸ್ ಉಂಟಾಗತ್ತೆ. ಅಂದರೆ ಕೆಲವೊಂದು ಏರಿಯಾಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುಧಾರಣೆ ಆಗಿಬಿಡುತ್ತೆ, ಕೆಲವೊಂದು ಏರಿಯಾಗಳಲ್ಲಿ ಬಹಳ ವೀಕ್ ಆಗಿಬಿಡ್ತಾರೆ. ಹೀಗಾಗಿ ಇದು ಎದ್ರ ಮೇಲೆ ಎಫೆಕ್ಟ್ ಆಗುತ್ತಂದರೆ ದೇಶದ ಆರ್ಥಿಕ ಅಭಿವೃದ್ಧಿ ಮೇಲೆ ಎಫೆಕ್ಟ್ ಆಗುತ್ತೆ. ಅಂದರೆ ಆ ಏರಿಯಾಗಳು ಕಂಪ್ಲೀಟಾಗಿ ಹಾಳಾಗಿಬಿಡ್ತಾವೆ, ಅಂದರೆ ಪೂರ್ತಿ ವೀಕ್ ಆಗಿಬಿಡ್ತಾವೆ. ಆವಾಗ ದೇಶವನ್ನು ಸಮತೋಲನ ಸ್ಥಿತಿಯಲ್ಲಿ ನಾವು ಕಾಪಾಡ್ಕೊಳ್ಳಿಕ್ಕೆ ಆಗಂಗಿಲ್ಲ. ಆವಾಗ ದೇಶ ಒಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಬಹುದು. ಓಕೆನಾ? ಸೊ ಹೀಗೆ ಹಲವಾರು ಸಮಸ್ಯೆಗಳು ಕ್ರಿಯೇಟ್ ಆಗೇ ಆಗ್ತವೆ. ಸೊ ಎಲ್ಲ ಆಗಬಾರ್ದು ಅಂತಂದರೆ ನಾವು ಏನು ಮಾಡಬೇಕು ಅಂತಂದರೆ, ಯಾವ ಪ್ಲೇಸ್ಗಳು ಹಿಂದಿದಾವ, ಗ್ರಾಮೀಣ ಪ್ರದೇಶಗಳಾಗಿರಲಿ ಅಥವಾ ಇನ್ನೊಂದು ಕೆಲವೊಂದು ಡಿಸ್ಟಿಕ್ಗಳಾಗಿರಲಿ, ಜಿಲ್ಲೆಗಳಾಗಲಿ, ತಾಲೂಕುಗಳಾಗಲಿ, ಏನಾದರೂ ಹಿಂದಿದ್ದರೆ ಅವುಗಳಿಗೆ ಸರ್ಕಾರದಿಂದ ಸವಲತ್ತುಗಳನ್ನು ಒದಗಿಸಿ ಅವುಗಳನ್ನು ಒಂದು ಲೆವೆಲಲ್ಲಿ ಮುಂದುವರೆದ ಸಿಟಿಗಳ ಜೊತೆಗೆ ಅಥವಾ ಹಳ್ಳಿಗಳ ಜೊತೆಗೆ ಸ್ವಲ್ಪ ಸಮತೋಲನ ರೀತಿ ಬರೋ ಹಾಗೆ ಕಾಪಾಡ್ಕೊಳ್ಬೇಕು. ಇದು ಸುಸ್ಥಿರ ಅಭಿವೃದ್ಧಿಯ ಒಂದು ನಿಟ್ಟಿನಲ್ಲಿ ಕೂಡ ಇಂಪಾರ್ಟೆಂಟ್ ಇದೆ. ಆಮೇಲೆ ಗ್ರಾಮೀಣ ಅಭಿವೃದ್ಧಿ ಆಗಿರ್ಬೋದು ಅಥವಾ ದೇಶದ ಅಭಿವೃದ್ಧಿ ಆಗಿರ್ಬೋದು, ಇದು ವೆರಿ ಇಂಪಾರ್ಟೆಂಟ್. ಈಗ ನೋಡಿ, ಒಂದು ಫ್ಯಾಮ್ಲಿ ಅಂದರೆ ಒಂದು ಫ್ಯಾಮ್ಲಿ ಯಾಕೆ ಹಾಳಾಗುತ್ತೆ ಅಥವಾ ಯಾಕೆ ಬಡತನದಲ್ಲೇ ಉಳಿದು ಬಿಡುತ್ತೆ ಅಂದರೆ, ಆ ಫ್ಯಾಮ್ಲಿಯಲ್ಲಿ ಒಬ್ಬರು ಬಹಳ ಚೆನ್ನಾಗಿದ್ದು, ಬಹಳ ಶಕ್ತಿವಂತರು, ಬಹಳ ಬುದ್ಧಿವಂತರು, ಬಹಳ ಚತುರರು ಹೀಗೆಲ್ಲ ಇದ್ದಾಗ ಅವರಷ್ಟೇ ಸುಧಾರಣೆ ಆಗಿಬಿಡ್ತಾರೆ. ಅವ್ರ ಹಿಂದಿರೋಂಥ ಒಂದು 2-3 ಜನ ಏನಾದ್ರು ಭಾಳ ಸರಿಯಾಗಿರಲಿಲ್ಲ ಅಂದರೆ ಆ ಫ್ಯಾಮ್ಲಿ ಸರಿಯಾಗಿ ಮೂವ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ, ಅದು ಡಿವೈಡ್ ಆಗುತ್ತೆ. ಸೊ ಇದು ದೇಶ ಸ್ಥಿತಿನೂ ಕೂಡ ಹಾಗೆ ಇರುತ್ತೆ, ಒಂದು ಕುಟುಂಬ ಇದ್ದ ಹಾಗೆ. ದೇಶದಲ್ಲಿ ಧರ್ಮ, ಜಾತಿ ಎಲ್ಲ ಬರ್ತವೆ, ಅದು ಬೇರೆ. ಸೊ ಅದರಲ್ಲಿ ನಾವು ಹೆಚ್ಚಾಗಿ ಅದ್ರಾಗೆ ತೊಡ್ಕೊಂಡ್ಬಿಟ್ಟಿವಿ ಅಂದರೆ ಅದು ದೇಶವನ್ನು ಒಡೆದು ಬಿಡುತ್ತೆ. ಅದು ಹಂಗಾಗಬಾರ್ದು. ಅದನ್ನು ಇಟ್ಟುಕೊಂಡೇ ನಾವು ಸಮಾನತೆಯ ದೃಷ್ಟಿಯಿಂದ, ಬಡತನ ನಿವಾರಣೆ ಮಾಡೋ ದೃಷ್ಟಿಯಿಂದ, ನಿರುದ್ಯೋಗ ನಿವಾರಣೆ ಮಾಡೋ ದೃಷ್ಟಿಯಿಂದ, ಅಭಿವೃದ್ಧಿ ಮಾಡುವ ದೃಷ್ಟಿಯಿಂದ ಕೆಲಸಗಳನ್ನ ಮಾಡಬೇಕು. ಆವಾಗ ನಾವು ಎಕನಾಮಿಕ್ಸನ್ನು ಕಲಿತದಕ್ಕೂ ಕೂಡ ಸಾರ್ಥಕ ಆಗುತ್ತೆ. ಯಾಕಂದರೆ ನಾವು ಎಕನಾಮಿಕ್ಸ್ ಕಲಿತೀವಿ ಅಂದಮೇಲೆ ನಮಗೆ ಇಂಥವುಗಳ ಬಗ್ಗೆ ಜಾಸ್ತಿ ಅರಿವಿರಬೇಕಾಗತ್ತೆ. ಕೇವಲ ನಮಗಷ್ಟೇ ಎಲ್ಲನೂ ಸಿಗಲಿ ಅಥವಾ ನಾವು ಅಷ್ಟೇ ಇದನ್ನಾಗಲಿ ಅನ್ನೋಕ್ಕಿಂತನೂ ಓವರಲ್ ಆಗಿನೇ ಥಿಂಕ್ ಮಾಡಬೇಕಾಗತ್ತೆ ಯಾವಾಗಲೂ ಕೂಡ. ಒಬ್ಬ ಮನುಷ್ಯನಾಗಲೇ ಆ್ಯಕ್ಚುಲಿ ಲಾಸ್ಟ್ ಕ್ಲಾಸಲ್ಲಿ ಹೇಳಿದನು, ಹಿಂದಿನ ಕ್ಲಾಸ್ ಕೂಡ ಅದ್ರ ಬಗ್ಗೆ ಹೇಳಿದನು. ನಾವು ಯಾವುದೇ ಜಾಬ್ ಮಾಡಲಿ, ಆ ಜಾಬ್ ಜೊತೆಗೆ ನಾವು ಮಾಡಬೇಕಾಗಿರುವಂಥ ಕೆಲಸ ಏನಿದೆ ಅಂದ್ರೆ ಹ್ಯಾಪಿನೆಸ್ ಸಿಗುವಂಥದ್ದು ಹೇಗಿದೆ ಅಂದರೆ ನಾವು ಓವರಲ್ ಆಗಿ ಥಿಂಕ್ ಮಾಡಿದ್ರೆ ನಮಗೆ ಒಂದು ಒಳ್ಳೆಯ ಪ್ರತಿಫಲ ಸಿಗತ್ತೆ. ಇದು ವೆರಿ ಇಂಪಾರ್ಟೆಂಟಾ. ನೆಕ್ಸ್ಟು ಸಮಸ್ಯೆಗಳು ಮತ್ತು ಸವಾಲುಗಳು ಹೆಂಗಿದಾವೆ ಅಂತಂದರೆ, ಭೂಮಿಯ ಲಭ್ಯತೆಯ ಕೊರತೆ ಇದೆ. ಸೊ ನಿಮಗೆಲ್ಲ ಗೊತ್ತಿರಲಿ, ಹಳ್ಳಿ ಒಳಗಡೆ ಬಹಳ ಬಡವರಿರ್ತಾರೆ. ಅವ್ರದ್ದು ಮೊದಲು ಇರೋದೇ ಪ್ಲೇಸ್ ಸ್ವಲ್ಪ ಇರುತ್ತೆ, ಅದರೊಳಗಡೆ ಒಂದು ಸಣ್ಣ ಈಗಾಗಲೇ ಮನೆ ಇರುತ್ತೆ ಅಥವಾ ಅದು ಹಾಳಾಗಿರುತ್ತೆ, ಅಂಥದ್ರಲ್ಲಿ ಇರುತ್ತಾರೆ. ಅವರಿಗೆ ಮನೆ ಕೊಡಬೇಕಂದ್ರೆ, ಸರ್ಕಾರ ಮನೆ ಕೊಡಬೇಕಂದ್ರೆ ಅಲ್ಲಿ ಅವರಿಗೆ ಒಂದು ಅವ್ರದ್ದೇ ಆದ ಒಂದು ಆಸ್ತಿ ಭೂಮಿ ಅಂತ ಇರಬೇಕಾಗತ್ತೆ. ಅಂಥಲ್ಲಿ ಮಾತ್ರ ಮನೆ ಕಟ್ಕೊಳ್ಳಿಕ್ಕೆ ಅವಕಾಶ ಸಾಧ್ಯ ಆಗುತ್ತೆ. ಅವ್ರಿಗೆ ಭೂಮಿನೇ ಇಲ್ಲ ಅಂದಮೇಲೆ ಅವರು ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಅವರು ಬಳಸ್ಕೊಳ್ಳಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಇದರಿಂದ ಏನಾಗುತ್ತೆ, ಭಾಳ ಬಡವರಿಗೆ ಮನೆಯನ್ನು ಕಟ್ಟಿಕೊಳ್ಳಲಿಕ್ಕೆ ಸರ್ಕಾರ ಮುಂದಾಗಿದೆ, ಆದರೆ ಅವರಿಗೆ ಬೇಕಾಗಿರುವಂಥ ಪ್ಲೇಸ್ ಇಲ್ಲ. ಸೊ ಈ ಕಾರಣದಿಂದ
ಆ ಬಡವರಿಗೆ ನಾವು ಗ್ರಾಮೀಣ ಅಭಿವೃದ್ಧಿ ಮಾಡಲಿಕ್ಕೆ ಈ ಒಂದು ಯೋಜನೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟಕರ ಆಗುವಂಥದ್ದು. ನೆಕ್ಸ್ಟು ನಿರ್ಮಾಣ ಸಾಮಗ್ರಿಗಳ ಬೆಲೆ ಏರಿಕೆ ಅಂದರೂ ಆಗಿದೆ. ಈಗೆಲ್ಲ ನೋಡಿ ಆ್ಯಕ್ಚುಲಿ ಬಹಳ ಜನ ಹೇಳ್ತಾರೆ, ಈಗ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಮೇ ಬಿ 30 ಲ್ಯಾಕ್ ಅಂದರೆ 1,30,30,000 45 ಅದು ಹೋಗಲಿ 1,50,000 ಅಂದರೂ ಕೂಡ ಏನೂ ಅಲ್ಲ ಅಂತ ಹೇಳಿದ್ದೆ. ಯಾಕಂದ್ರೆ ಈಗಿರುವಂತಹ ಪ್ರೆಸೆಂಟ್ ಸಿಚುವೇಶನ್ ಹೆಂಗಿದೆ ಅಂದರೆ 2.5 ಲಕ್ಷನೂ ಕೂಡ ಏನೋ ಕೊಡ್ತಾ ಇದ್ದಾರೆ ಕೆಲವೊಂದು ಆವಾಸ್ ಯೋಜನೆಗಳಿಗೆ. ಅದು ಆಮೇಲೆ ನಾವು ಡಿಸ್ಕಷನ್ ಮಾಡೋಣ. ಸೊ ಆದರೆ ನಮಗೆ ಇಷ್ಟು ಹಣ ಇದ್ದರೂ ಕೂಡ ಅದು ಓನ್ಲಿ ಬೇಸಿಗೆ ಬೇಕಾಗುತ್ತೆ. ಯಾಕಂದರೆ ಹಾಗಾಗದೆ ಅಂದ್ರೆ ಅಷ್ಟು ದುಬಾರಿ ಆಗಿದೆ ಎಲ್ಲ. ನಾವು ಏನು ಅದು ಏನು ಬೇಕಲ್ಲ, ಸಿಮೆಂಟ್ ಆಗಿರ್ಬೋದು, ಸೊ ಏನೇ ಇರಲಿ ಅದು ದುಬಾರಿ ಆದ್ದರಿಂದ ನಾವು ಕಡಿಮೆ ಹಣದಲ್ಲಿ ಅದನ್ನು ಒಂದು ಒಳ್ಳೆಯ ಸುಸಜ್ಜಿತವಾದಂಥ ಮನೆ ನಿರ್ಮಾಣ ಮಾಡಲಿಕ್ಕೆ ಆಗಂಗಿಲ್ಲ. ಅವಾಗೇನಾಗತ್ತಂತಂದರೆ ಇದರಿಂದ ಕಳಪೆ ಮಟ್ಟದ ಮನೆ ನಿರ್ಮಾಣ ಆಗುವಂಥ ಸಾಧ್ಯತೆ ಇದೆ. ಹೀಗಾಗಿ ಈ ಯೋಜನೆ ಸಕ್ಸಸ್ಫುಲ್ ಆಗ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ ಅವಾಗ. ಸೊ ಇದು ಒಂದು ದೊಡ್ಡ ಸಮಸ್ಯೆ. ಇನ್ನು ತಾಂತ್ರಿಕ ಪರಿಣಿತಿ ಕೊರತೆ ಇದೆ. ತಾಂತ್ರಿಕ ಪರಿಣಿತಿ ಅಂದರೆ ಅದು ಎಲ್ಲನೂ ಬಂತದ್ರೊಳಗಡೆ. ನೀವು ಅಲ್ಲಿ ತಾಂತ್ರಿಕ ಪ್ರಗತಿ ಅಂದರೆ ಒಳ್ಳೆಯ ಪ್ಲೇಸ್ ಇರಬೇಕು, ಅಲ್ಲಿ ಬೇಕಾಗಿರುವಂಥ ಸವಲತ್ತು ಸಿಗ್ತಿರಬೇಕು, ಮತ್ತು ಮನೆ ಬಹಳ ಸ್ಟ್ರಾಂಗ್ ಆಗಿ ಇರಬೇಕಾದ್ರೆ ಅದಕ್ಕೆ ಬೇಕಾಗಿರುವಂತಹ ಕೆಲವೊಂದು ಕೆಮಿಕಲ್ ಅಥವಾ ಏನೋ ಒಂದು ಹೊಸ ತಂತ್ರಜ್ಞಾನ ಬಳಸಬೇಕು, ಇವೆಲ್ಲ ಇರ್ತವೆ. ಸೊ ಅವೆಲ್ಲ ಚೆನ್ನಾಗಿದ್ದರೆ ಆ ಮನೆ ಮತ್ತಷ್ಟು ಚೆನ್ನಾಗುತ್ತೆ. ಬಟ್ ಇದು ಹಳ್ಳಿಯಲ್ಲಿ ಅಷ್ಟೆಲ್ಲ ಅವೈಲೇಬಲ್ ಇರೋಂಗಿಲ್ಲ. ಸಿಟಿಯಲ್ಲಿ ಇರುತ್ತೆ ಸ್ವಲ್ಪ, ಬಟ್ ಆದರೆ ಹಳ್ಳಿಗಳಲ್ಲಿ ಇಷ್ಟೆಲ್ಲ ಅವೈಲೇಬಲ್ ಇರೋಂಗಿಲ್ಲ. ಇದು ಎಲ್ಲ ಪ್ರಾಬ್ಲಮ್ ಆಗುವಂಥದ್ದು. ಇನ್ನು ಕೆಲ ಪ್ರದೇಶಗಳಲ್ಲಿ ನಿಧಿ ಬಿಡುಗಡೆ ವಿಳಂಬ, ಇದಂತರೂ ಪಂಚಾಯಿತಿಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆ ಇದು. ಓಕೆನಾ. ಪಂಚಾಯಿತಿಗಳಲ್ಲಿ ಹೇಗಿರತ್ತಂತಂದರೆ ಅಲ್ಲಿ ಅವರು ಸರಿಯಾಗಿ ಅದನ್ನ ರಿಪೋರ್ಟ್ ಮಾಡಿ ಕಳಿಸೋದಾಗಿರ್ಬೋದು. ಆ್ಯಕ್ಚುಲಿ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ ಇದರೊಳಗಡೆ. ಯಾಕಂದ್ರೆ ನಾನು ಕೂಡ ಭಾಳ ಸಲ ಪಂಚಾಯಿತಿಗೆ ಹೋಗಿರ್ತೀನಿ. ಸೊ ಅದ್ರ ಬಗ್ಗೆ ಮಾಹಿತಿನ ಕೇಳ್ತಿರ್ತೀನಿ, ಅಥವಾ ಇನ್ನೊಬ್ರಿಗೆ ಏನಾದರೂ ಮನೆಗಳು ಕೊಟ್ಟಿದ್ರೆ ಅವ್ರ ಬಗ್ಗೆನೂ ಕೂಡ ಎನ್ಕ್ವೈರಿ ಮಾಡ್ತಾ ಇರ್ತೀನಿ ನಾನು. ಸೊ ಅವರೆಲ್ಲ ಹೇಳೋದೇನು ಅಂತಂದರೆ, ಪಂಚಾಯಿತಿ ಒಳಗಡೆ ಅವರು ಒಂದು 4 ಹಂತದಲ್ಲಿ ಹಣವನ್ನು ಬಿಡುಗಡೆ ಮಾಡ್ತಾರೆ. ಸೊ ಆ ಬಿಡುಗಡೆ ಮಾಡುವಂಥ ಮೊದಲನೇ ಹಂತದ ಹಣ ಬೇಗ ಬರುತ್ತೆ. ಬಟ್ 2ನೇ ಹಂತ 3ನೇ ಹಂತ ಅಂತ ಬಂತಂದರೆ ಆ ಹಣ ಬರಬೇಕಾತಂದ್ರೆ ಎಷ್ಟೋ ತಿಂಗಳವರೆಗೆ ವೇಟ್ ಮಾಡಬೇಕಾಗತ್ತೆ. ಅಲ್ಲಿವರೆಗೂ ಕೂಡ ಮನೆ ಸ್ಟಾಪ್ ಆಗಿರತ್ತೆ. ಸೊ ಅದು ಹೀಗೆ ಒಂದೊಂದು ಸ್ಟೆಪ್ ಮೇಲೆ ಹೋಗುವಾಗ 1 ವರ್ಷ ಬೇಕಾಗತ್ತೆ ಮುಗಿಬೇಕಾದ್ರೆ. ಸೊ ಅಷ್ಟೊಂದು ಸಮಸ್ಯೆ ಇರುವಂಥದ್ದು ಕೂಡ ನಾವು ನೋಡ್ತೀವಿ. ಸೊ ಆದರೆ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ. ಯಾಕಂದರೆ ಸರ್ಕಾರದಿಂದ ಅದು ಸಿಗ್ತಾ ಇದೆ ಅಂದಮೇಲೆ ಆ ಫಲಾನುಭವಿಗಳು ಕೂಡ ಏನು ಅಸಹಾಯಕರಾಗಿರ್ತಾರೆ. ಯಾಕಂದರೆ ಜೋರಾಗಿ ಕೇಳಲಿಕ್ಕೆ ಆಗಂಗಿಲ್ಲ. ಭಾಳ ನೀವು ಜೋರಾಗಿ ಕೇಳಲಿಕ್ಕೆ ಹೋದರೆ ಅಲ್ಲಿರುವಂತಹ ಏನು ಈ ಜನ, ಪಂಚಾಯಿತಿ ಆಗಿರ್ಬೋದು ಅಥವಾ ಇನ್ನಾದರೂ ಜನ ಏನು ಮಾಡ್ತಾರೆ, ಅದನ್ನು ಹಾಳು ಮಾಡುವಂತಹ ಪ್ರಯತ್ನ ಕೂಡ ಮಾಡ್ತಿರ್ತಾರೆ. ಹೀಗಾಗಿ ಭಾಳ ಜನ 100ಕ್ಕೆ ಒಂದು 90% ಪೀಪಲ್ ಎಲ್ಲನೂ ಕೂಡ ಕೆಲವೊಂದು ಉದ್ದೇಶಗಳಿಗಾಗಿ ಸುಮ್ಮನೆ ಇರ್ತಾರೆ. ಎಲ್ಲೋ ಕೆಲವೊಂದು 10% ಜನ ಮಾತ್ರ ಧೈರ್ಯದಿಂದ ಯಾವುದಕ್ಕಾದರೂ ಅಪೋಸಿಟ್ ಅದು ಮಾತಾಡೋದು ಅಥವಾ ಅದನ್ನು ಹಕ್ಕಾಗಿ ಕೇಳುವಂಥದ್ದು ಇರುತ್ತೆ. ಬಟ್ ಹೀಗಾಗಿ ನಮ್ಮ ದೇಶದಲ್ಲಿ ಅದು ಸಿಚುವೇಶನ್ ಅಂತೂ ಅದು ಆ ಪರಿಸ್ಥಿತಿ ಇದೆ ಈಗ ಸದ್ಯಕ್ಕೆಲ್ಲ ಕಡೆಯೂ ಕೂಡ. ನೆಕ್ಸ್ಟ್ ಲಾಸ್ಟಿಗೆ MG ಗ್ರಾಮೀಣ ಏನು PMAYG ಗ್ರಾಮೀಣ ಭಾರತದ ಬಡವರಿಗೆ ಗೌರವಯುತ ಜೀವನ ಅಡಿಪಾಯ ಹಾಕುವ ಪ್ರಮುಖ ಯೋಜನೆಯಾಗಿದೆ. ಮತ್ತು ಇದು ಬಡತನ ನಿರ್ಮೂಲನೆ ಆಗಿರ್ಬೋದು, ಸಾಮಾಜಿಕ ನ್ಯಾಯ ಮತ್ತು ಸಮಗ್ರ ಗ್ರಾಮೀಣ ಅಭಿವೃದ್ಧಿಗೆ ಸಹಾಯಕ ಆಗಿದೆ ಅನ್ನೋದು ಫೈನಲ್ ಆಗಿ ನಾವು ಹೇಳ್ಬೋದು. ಯಾಕಂತಂದ್ರೆ ಜನ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಬಡವರು ಏನು ಮಾಡಬೇಕಾಗತ್ತಂದರೆ ಕಡಿಮೆ ಆದಾಯ ಇರುತ್ತೆ. ಹೀಗಾಗಿ ಅವರೆಲ್ಲ ಆದಾಯವನ್ನು ಏನಾದರೂ ಮನೆಗೆ ಅಂಥೇಳಿ ವೆಚ್ಚ ಮಾಡ್ಕೊಂಡು ಕುಂತ್ರಂದರೆ ಅವರು ಮತ್ತಷ್ಟು ಸಾಲ ಮಾಡಿ ಲೈಫ್ ಟೈಮ್ ಬರೀ ಓನ್ಲಿ ಏನು ಮಾಡಬೇಕಾಗತ್ತೆ, ಬಡ್ಡಿ ಮತ್ತು ಮರುಪಾವತಿಯನ್ನು ಮಾಡಬೇಕಾಗತ್ತೆ. ಇದು ದೊಡ್ಡ ಸಮಸ್ಯೆ ಆಗುತ್ತೆ ಅವರಿಗೆ. ಸೊ ಇದನ್ನು ತಡೆಗಟ್ಟಬೇಕಾತಂದ್ರೆ ಅವರಿಗೆ ಸರ್ಕಾರದಿಂದಕ್ಕಿಂತ ಕೆಲವೊಂದು ಯೋಜನೆಗಳ ಮೂಲಕ ಮನೆಗಳನ್ನ ಕೊಡುವಂಥದ್ದು ಏನಾದರೂ ಮಾಡಿದರೆ ಅವರು ಆ ಒಂದು ಸಣ್ಣ ಆದಾಯವೇ ಅವರಿಗೆ ಜೀವನಕ್ಕೆ ಉಳಿತಾಯ ಆಗುತ್ತೆ. ಹೀಗಾಗಿ ಅದು ಅವರಿಗೆ ಇನ್ನಷ್ಟು ಬಡತನ ನಿರ್ಮೂಲನೆ ಆಗಲಿಕ್ಕೆ ಒಂದು ಸಹಾಯವನ್ನು ಮಾಡ್ದಂಗಾಗತ್ತೆ. ಇನ್ನು ಸಾಮಾಜಿಕ ನ್ಯಾಯ ಅಂದರೆ ಎಲ್ಲರಿಗೂ ಮನೆ ಇರಬೇಕು, ಎಲ್ಲರಿಗೂ ಸೂರು ಅಂತೇಳಿ ಅದೇನು ಒಂದಿದೆ. ಆ್ಯಕ್ಚುಲಿ ಅದನ್ನು ಮಾಡುವಂತಹ ಉದ್ದೇಶದಿಂದಲೇ ಇಂತಹ ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡಲಾಗಿದೆ. ಇದರಿಂದ ಎಷ್ಟೋ ಜನ ಈಗ ಸದ್ಯದ ಮಟ್ಟಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಮನೆಗಳು ಇರುವಂಥದ್ದಿದೆ. ಕೆಲವೊಂದು ಏರಿಯಾಗಳನ್ನ ಹೊರತುಪಡಿಸಿದ್ರೆ ಅದು ಹಿಂದುಳಿದ ಪ್ರದೇಶಗಳಾಗಿರ್ತವೆ. ಮನೆಗಳಂದರೆ ಹೆಂಗಿದಾವೆ ಅಂತಂದರೆ, ನಾನು ಆ್ಯಕ್ಚುಲಿ ಕೆಲವೊಂದು ಬ್ಯಾಕ್ವರ್ಡ್ ಏರಿಯಾಗಳಿಗೆ, ಹಿಂದುಳಿದಂಥ ಪ್ರದೇಶಗಳಿಗೆ ನಾನು ಆ್ಯಕ್ಚುಲಿ ರಿಸರ್ಚ್ ಮಾಡುವಂಥ ಸಂದರ್ಭದಲ್ಲಿ ವಿಸಿಟ್ ಮಾಡಿದಾಗ ನನ್ನ ಗಮನಕ್ಕೆ ಬಂದದ್ದು ಭಾಳ ಕಡೆ ಇನ್ನೂ ಮನೆಗಳು ಅಂದರೆ ಯಾವ ರೀತಿಯಾಗಿ ಅಂದರೆ ಗುಡಿಸಲು ಇರುವಂಥದ್ದು నాకు ಕಂಡು ಬಂದಿದೆ. ಸೊ ಅದನ್ನೆಲ್ಲ ಆ್ಯಕ್ಚುಲಿ ನಾವು ರಿಸರ್ಚ್ ಮಾಡುವಂಥ ಫೀಲ್ಡಲ್ಲಿ ಆಲ್ಮೋಸ್ಟ್ ಕರ್ನಾಟಕ ಎಲ್ಲ ಕಡೆಯೂ ಕೂಡ ನಾವು ರಿಸರ್ಚ್ ವರ್ಕ್ ಮಾಡುವಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ನಾವೆಲ್ಲ ಸ್ವಲ್ಪ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆಗಿದೆ.
ಸೊ ಆ ನೋಡಿದಾಗ ಏನು ಅನಿಸುತ್ತೆ ಅಂತಂದರೆ, ನಾವು ಸರ್ಕಾರದಿಂದ ಇನ್ನೂ ಕೂಡ ಅಂಥವರಿಗೆ ಜಾಸ್ತಿ ನಾವು ಸವಲತ್ತು ಕೊಡಬೇಕಾಗಿದೆ. ಅವರ ಒಂದು ಮನೆಗಳನ್ನು ಏನು ಈ ಗುಡಿಸಲಲ್ಲಿರುವವರನ್ನ ಒಂದು ಸುಸಜ್ಜಿತವಾಗಿರುವಂಥ ಮನೆಯ ನಿರ್ಮಾಣ ಮಾಡಿ ಕೊಟ್ಟರೆ ಅದು ಇನ್ನೂ ಅನುಕೂಲ ಕೂಡ ಆಗುತ್ತೆ. ಆಲ್ಮೋಸ್ಟ್ ಈಗ ಮಾತ್ರ ಸಾಧ್ಯತೆ ಇದೆ, ಯಾಕಂದರೆ ಈಗೆಲ್ಲ ಆಲ್ಮೋಸ್ಟ್ ಇದು ಹೆಚ್ಚಾಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಮನೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಅದು ಓಕೆ. ಈಗ ಮತ್ತೊಂದು ಮಹತ್ವದ ಯೋಜನೆಗೆ ನಾವು ಹೋಗ್ತಾ ಇದ್ದೀವಿ. ಅದು ಯಾವುದು ಅಂದರೆ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಂತ ಇದೆ. ಸೊ ಈ ಯೋಜನೆಯ ಒಂದು ಸ್ಪೆಷಾಲಿಟಿ ಏನು ಅಂದರೆ, ಇದು ಹೆಸರೇ ಹೇಳುತ್ತೆ ಸಡಕ್ ಯೋಜನೆ ಅಂತೇಳಿ. ಸಡಕ್ ಅಂದರೆ ರಸ್ತೆಗೆ ಸಂಬಂಧಪಟ್ಟಿರುವಂತಹ ಮತ್ತು ಸಂಪರ್ಕಕ್ಕೆ ಸಂಬಂಧಪಟ್ಟಿರುವಂತಹ ಯೋಜನೆ ಅನ್ನೋದು ಕೂಡ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಇದು ಏನಿದು ಅಂತಂದರೆ, ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅನ್ನೋದು ಭಾರತ ಸರ್ಕಾರವು 25 ಡಿಸೆಂಬರ್ 2000ರಲ್ಲಿ ಜಾರಿಗೊಳಿಸಿದೆ. ಅಂದರೆ 2000 ವರ್ಷದ ಒಂದು ಇಸ್ವಿಯಲ್ಲಿ ಅದು ಜಾರಿಗೆ ಆಗಿರುವಂಥದ್ದು. ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ, ದೇಶದ ಗ್ರಾಮೀಣ ಪ್ರದೇಶಗಳಲ್ಲಿನ ಸಂಪರ್ಕವಿಲ್ಲದ ವಾಸಸ್ಥಾನಗಳಿಗೆ ಎಲ್ಲ ಋತುಗಳಲ್ಲಿಯೂ ಬಳಸಬಹುದಾದ ರಸ್ತೆ ಸಂಪರ್ಕ ಒದಗಿಸುವುದು. ನೋಡಿ, ಆ ಪಾಯಿಂಟನ್ನು ಎಷ್ಟು ಚೆನ್ನಾಗಿ ಮೆನ್ಷನ್ ಮಾಡಲಾಗಿದೆ ಅಂತಂದ್ರೆ, ಎಲ್ಲ ಋತುಗಳಲ್ಲಿ ಅಂತಂದರೆ ನಾವು ಕೆಲವೊಂದು ಹಳ್ಳಿಗಳಲ್ಲಿ ರಸ್ತೆಗಳನ್ನ ನೋಡ್ತಾ ಇರ್ತೀವಿ. ಈಗಂತೂ ಓಕೆ, ಈಗ ಆ್ಯಕ್ಚುಲಿ ಭಾಳ ಕಡೆ ಡಾಂಬರೀಕರಣ ಆಗಿದೆ. ಸೊ ಎಷ್ಟೋ ಕಡೆ ಆಗಿದೆ, ಬಟ್ ಇನ್ನೂ ಕೆಲವೊಂದು ನಾವು ಹೊರತುಪಡಿಸಿದ್ರೆ ಭಾಳ ಇದೆ, ಅದು ಬೇರೆ. ಬಟ್ ಈಗ ನಾವು ಜಸ್ಟ್ ನೋಡಿ ಇಮ್ಯಾಜಿನ್ ಮಾಡ್ಕೊಳ್ಬೋದು ನಾವು. ಕೆಲವೊಂದು ರಸ್ತೆಗಳ ನಿರ್ಮಾಣ ಮಾಡಿರ್ತಾರೆ, ಅವು ಬೇಸಿಗೆ ಕಾಲದಲ್ಲಿ ಮಾತ್ರ ಬಳಕೆ ಆಗ್ತವೆ. ಮಳೆಗಾಲ ಸ್ಟಾರ್ಟ್ ಆಯಿತು ಅಂದರೆ ಅಲ್ಲಿ ನೀರು ನಿಲ್ಲುವಂಥದ್ದು, ಓಕೆನಾ, ಅಥವಾ ಅಲ್ಲಿ ತಿರುಗಾಡಲಿಕ್ಕೆ ಬರದೇ ಇರುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಅಂಥದ್ದಲ್ಲ ಇದು. ಇದು ಹೇಗಿದೆ ಅಂದರೆ, ಈ ಯೋಜನೆ ಯಾವುದು ಋತುವಲ್ಲಿ ಕೂಡ ಸಮಸ್ಯೆ ಆಗಬಾರ್ದು. ವರ್ಷ ಪೂರ್ತಿ ಅದು ಮಳೆ ಇರಲಿ, ಬೇಸಿಗೆ ಇರಲಿ, ಚಳಿಗಾಲ ಇರಲಿ, ಏನೇ ಆಗಿರಲಿ, ಆ ರಸ್ತೆಗಳು ಯಾವಾಗಲೂ ಕೂಡ ಸುಸಜ್ಜಿತವಾಗಿರಬೇಕು. ಅಂತಹ ರಸ್ತೆಗಳು ನಿರ್ಮಾಣ ಮಾಡುವ ಮೂಲಕ ಗ್ರಾಮೀಣ ಜನರಿಗೆ ನಗರಕ್ಕೆ ಒಳ್ಳೆಯ ಸಂಪರ್ಕವನ್ನು ಒದಗಿಸಿಕೊಡುವಂಥ ಉದ್ದೇಶ ಇದಾಗಿದೆ. ನಾವೆಲ್ಲ ನೋಡ್ತಾ ಇರ್ತೀವಿ. ಈಗ ನಮ್ಮ ಕಡೆ ಆ್ಯಕ್ಚುಲಿ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನಮ್ಮ ಕಡೆ ಏನು ಮಾಡ್ತಾರೆ, ಜಾಸ್ತಿ ಕಬ್ಬನ್ನು ಬೆಳೆಯುವಂಥದ್ದು. ಹೀಗಾಗಿ ಕಬ್ಬಿನ ಟ್ರ್ಯಾಕ್ಟರ್ಗಳು ಭೂಮಿಯಿಂದ ಹೊರಗಡೆ ರಸ್ತೆಗೆ ಬರಬೇಕು ಮತ್ತು ರಸ್ತೆಯಿಂದ ಅವು ಹೋಗಿ ಫ್ಯಾಕ್ಟ್ರಿಗೆ ಸೇರಬೇಕಾಗತ್ತಲ್ಲ. ಆ ಒಂದು ರಸ್ತೆಗಳು ಆಲ್ಮೋಸ್ಟ್ ಹೆಂಗಾಗಿರ್ತಾವೆ ಅಂದ್ರೆ, ಏನು ಆಲ್ಮೋಸ್ಟ್ ಅವು ಚೆನ್ನಾಗಿದ್ದರೆ ಮಾತ್ರ ಅಲ್ಲಿ ಆ ಒಂದು ಟ್ರ್ಯಾಕ್ಟರ್ ರನ್ ಆಗುತ್ತೆ. ಅಂದರೆ ಇಲ್ಲಾಂದ್ರೆ ಆಗೋದಿಲ್ಲ, ಯಾಕಂದರೆ ಅದು ಅಷ್ಟು ಹೆವಿ ಇರೋದ್ರಿಂದ. ಸೊ ರಸ್ತೆಗಳು ಬಹಳ ಸುಸಜ್ಜಿತವಾಗಿದ್ದರೆ ಮಾತ್ರ ಅಂತಹ ಲೋಡನ್ನು ಆ ರಸ್ತೆ ತಡೀಲಿಕ್ಕೆ ಸಾಧ್ಯ ಇದೆ. ಸೊ ಹೀಗಾಗಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಭೂಮಿ ಏನಿರ್ತದಲ್ಲ ಒಂದು ಏರಿಯಾದೊಳಗಡೆ, ಆ ಒಂದು ಭೂಮಿಗೆ ಬೇಕಾಗಿದ್ದು ಕೂಡ ಒಳ್ಳೆಯ ಒಂದು ರಸ್ತೆ ನಿರ್ಮಾಣ ಬೇಕಾಗಿದೆ. ಸೊ ಇದ್ರ ಒಂದು ಉದ್ದೇಶ ಇದಾಗಿದೆ. ನೆಕ್ಸ್ಟು ಯೋಜನೆಯ ಮುಖ್ಯ ಉದ್ದೇಶ ಏನು ಅಂತ ಅಂದಾಗ, ಎಲ್ಲ ರೀತಿಯ ರಸ್ತೆ ಸಂಪರ್ಕವನ್ನು ಒದಗಿಸೋದು. ಅಂತಂದರೆ ಗ್ರಾಮೀಣ ಜನರಿಗೆ ವರ್ಷ ಪೂರ್ತಿ ಬಳಸಬಹುದಾದ ರಸ್ತೆ ಸಂಪರ್ಕವನ್ನು ಒದಗಿಸುವುದು. ಇದರಿಂದ ಶಾಲೆಗಳಾಗಿರ್ಬೋದು, ಆಸ್ಪತ್ರೆಗಳಾಗಿರ್ಬೋದು, ಮಾರುಕಟ್ಟೆಗಳಾಗಿರ್ಬೋದು, ಉದ್ಯೋಗ ಕೇಂದ್ರಗಳಾಗಿರ್ಬೋದು ಇತ್ಯಾದಿಗಳಿಗೆ ಸುಲಭವಾಗಿ ತಲುಪಲು ಸಾಧ್ಯವಾಗುತ್ತದೆ. ನಾಗಲೇ ಹೇಳಿದ್ದು ಒಂದು ಉದ್ದೇಶ ಮಾತ್ರ. ಆ್ಯಕ್ಚುಲಿ ಏನು ಹೇಳಿದ್ದನ್ನು ಇಂಪಾರ್ಟೆಂಟ, ಕೃಷಿಗೆ ಸಂಬಂಧಪಟ್ಟಂಗೆ ಕೃಷಿ ಉತ್ಪನ್ನಗಳನ್ನು ಸಾಗಾಟ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದೆ. ಬಟ್ ಇಲ್ಲಿ ಏನಿದೆ ಅಂತಂದರೆ, ಉದ್ದೇಶ ಇಷ್ಟೆಲ್ಲವೂ ಇದೆ, ಓಕೆನಾ. ಶಾಲೆಗಳಾಗಿರ್ಬೋದು, ಆಸ್ಪತ್ರೆಗಳಿಗೆ ಹೋಗಬೇಕಾದ್ರೆ, ಮಾರ್ಕೆಟ್ಗೆ ಹೋಗಬೇಕಾದ್ರೆ, ಈಗ ಗ್ರಾಮೀಣದಿಂದ ನಗರ ಪ್ರದೇಶಗಳಿಗೆ ಹೋಗಿ ಕೆಲಸ ಮಾಡಿ ಬರೋರಿಗೆ ಅವರಿಗೆ ಒಂದು ಒಳ್ಳೆಯ ರಸ್ತೆ ಬೇಕಾಗತ್ತೆ ತಿರುಗಾಡಲಿಕ್ಕೆ. ಸೊ ಹೀಗಾಗಿ ಈ ರಸ್ತೆಗಳಿಂದ ಎಷ್ಟು ಸಮಯ ಉಳಿತಾಯ ಆಗುತ್ತೆ ಅಂದರೆ, ಚಲೋ ರಸ್ತೆಗಳಿದ್ದರೆ, ಚೆನ್ನಾಗಿ ರಸ್ತೆಗಳಿದ್ರೆ ಅಂತಂದರೆ ಜನರಿಗೆ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸ್ ಹೋಗಲಿಕ್ಕೆ ಸರಳ ಆಗುತ್ತೆ. ಅಲ್ಲಿ ವಾಹನಗಳು ಹೆಚ್ಚು ತಿರುಗಾಡಲಿಕ್ಕೆ ಅವಕಾಶ ಸಿಗುತ್ತೆ. ಸೊ ಹೀಗೆ ಅನುಕೂಲ ಇರೋದ್ರಿಂದ ರಸ್ತೆಗಳ ನಿರ್ಮಾಣ ಮಾಡೋದು ಆ ದೇಶದ ಒಂದು ಅಭಿವೃದ್ಧಿಯ ಕಾರ್ಯವೇ ಹೌದು. ವೆರಿ ಇಂಪಾರ್ಟೆಂಟ್. ನಾವು ಶಾಲೆ, ಶಿಕ್ಷಣ, ಆರೋಗ್ಯ ಇವೆಲ್ಲ ಹೇಳ್ತೀವಿ, ಅದು ಓಕೆ, ಅದು ಇಂಪಾರ್ಟೆಂಟ್ ಇರುವಂಥದ್ದೇ. ಬಟ್ ಜೊತೆಗೆ ರಸ್ತೆಗಳ ನಿರ್ಮಾಣ ಮಾಡೋದು ದೇಶದಲ್ಲಿ ಸಂಪರ್ಕವನ್ನು ಹೆಚ್ಚು ಮಾಡಿ ಒಂದು ಪ್ಲೇಸಿಂದ ಮತ್ತೊಂದು ಪ್ಲೇಸಿಗೆ ಒಳ್ಳೆಯ ಏನು ವ್ಯವಹಾರನ ಮಾಡ್ಕೊಳ್ಳಲಿಕ್ಕೆ ಅನುಕೂಲ ಆಗಲಿಕ್ಕೆ ಇದು ಸಹಾಯಕ ಆಗತ್ತೆ. ಸೊ ಈ ಒಂದು ಉದ್ದೇಶ ನಮಗೆ ಕ್ಲಿಯರಾಗಿ ಗೊತ್ತಾದರೆ, ಗ್ರಾಮ ಸಡಕ್ ಯೋಜನೆ ಅಂದರೆ ಏನು ಅನ್ನೋದು ನಮಗೆ ಕನ್ಫರ್ಮೇಷನ್ ಆಯಿತು. ಇದು ಒಂದು ರೀತಿ ದೇಶದ ಅಭಿವೃದ್ಧಿಗೆ ಪೂರಕವಾಗಿರುವಂಥ ಯೋಜನೆ ಆಗಿದೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ, ಯಾಕಂದರೆ ಅಷ್ಟು ಇಂಪಾರ್ಟೆಂಟೇ ಇದೆ.
ಬ್ರಿಟಿಷರ ಕಾಲದಲ್ಲಿ ನಾವೆಲ್ಲ ಗೊತ್ತಿರುವಂಥದ್ದು ಆ್ಯಕ್ಚುಲಿ ಹೇಳಬೇಕಂದ್ರೆ ಬ್ರಿಟಿಷರ ಕಾಲದಲ್ಲಿ ಏನಾಗಿತ್ತು ಅಂದರೆ ರಸ್ತೆಗಳನ್ನ ನಿರ್ಮಾಣ ಮಾಡೋದು ಅಷ್ಟೇ ಅಲ್ಲ, ಅವರು ಎದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ರು ಅಂತಂದರೆ ಈ ಹಡಗುಗಳ ಮೂಲಕ ತಮ್ಮ ಸರಕುಗಳನ್ನು ಸಾಗಾಟ ಮಾಡೋದಕ್ಕೆ ಅವರು ಏನಂತಾರೆ ಅದಕ್ಕೆ ಒಳ ಕಾಲುವೆ ಅಂಥೇಳಿ, ಒಳಹರಿವು ಕಾಲುವೆ ಅಂತೇಳಿ ನಿರ್ಮಾಣ ಮಾಡ್ಕೊಂಡಿದ್ರು. ಅಂದರೆ ದೇಶದೊಳಗಡೆ ಸಣ್ಣ ಸಣ್ಣ ನದಿಗಳೇನು ಹರಿತಾವಲ್ಲ, ಆ ನದಿಗಳ ಮೂಲಕನೂ ಕೂಡ ಸರಕುಗಳನ್ನು ಸಾಗಾಟ ಮಾಡ್ತಿದ್ರು. ಹೀಗಾಗಿ ಅವರು ಇಂತಹ ಹಡಗುಗಳನ್ನು ಹೆಚ್ಚಾಗಿ ಬಳಕೆ ಮಾಡ್ತಿದ್ರು, ಅದು ಒಂದು. ಅದಾದಮೇಲೆ ಅವ್ರು ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟಿದ್ದು ಟ್ರೈನ್ ಸಿಸ್ಟಮ್, ಓಕೆನಾ. ರೈಲ್ವೆಗಳಿಗೆ ರೈಲ್ವೆನೂ ಏನಾಗುತ್ತಂದರೆ ಬೇಗನೆ ಅಂದರೆ ಭಾಳ ಹ್ಯಾವಿ ಇರುವಂತಹ ಸರಕುಗಳನ್ನು ಏನು ಮಾಡತ್ತಂತಂದರೆ ಒಂದು ಪ್ಲೇಸಿಂದ ಮತ್ತೊಂದು ಕಡೆ ಅದು ತಲುಪಿಸ್ಲಿಕ್ಕೆ ಸಹಾಯಕ ಆಗ್ತಿತ್ತು. ಹಾಗಾಗಿ ಅದಕ್ಕೂ ಕೂಡ ಇಂಪಾರ್ಟೆನ್ಸ್ ಕೊಟ್ಟಿದ್ದರು. ಅದಾದಮೇಲೆ ನೆಕ್ಸ್ಟು ರಸ್ತೆಗಳಿಗೆ ಕೂಡ ಮಹತ್ವನ ಕೊಟ್ಟರು. ಬಟ್ ಆದರೆ ಆ ಟೈಮಲ್ಲಿ ಅಂತಹ ಸುಧಾರಣೆಗಳು ಏನಾಗಿರಲಿಲ್ಲ ರಸ್ತೆಗೆ ಸಂಬಂಧಪಟ್ಟಂಗೆ. ಓನ್ಲಿ ಹೆದ್ದಾರಿಗಳು ಮತ್ತು ಕೆಲವೊಂದು ಅವ್ರಿಗೆ ಆ್ಯಕ್ಚುಲಿ ಅವ್ರಿಗೆ ವ್ಯಾಪಾರಕ್ಕೆ ಅನುಕೂಲವಾಗುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರು. ಅದಕ್ಕಾಗಿ ಅವರಿಗೆ ರಸ್ತೆಗಳು ಬೇಕಾಗಿದ್ದು. ಆದರೆ ಗ್ರಾಮೀಣ ಪ್ರದೇಶಗಳಿಗೆ ಕಂಪ್ಲೀಟಾಗಿ ಎಲ್ಲ ಕಡೆಯೂ ಕೂಡ ಸುಸಜ್ಜಿತವಾದ ರಸ್ತೆ ನಿರ್ಮಾಣ ಮಾಡುವಂಥದ್ದು ಏನು ಅಂತ ವ್ಯವಸ್ಥೆ ಇರಲಿಲ್ಲ. ಬಟ್ ಆದರೆ ನಮ್ಮ ದೇಶದಲ್ಲಿ ಸ್ವತಂತ್ರ ನಂತರ ನಾವೆಲ್ಲ ಅದನ್ನು ಮಾಡಿಕೊಳ್ಬೇಕಾಗಿದ್ದು ಅನಿವಾರ್ಯ ಉಂಟಾಯಿತು. ಯಾಕಂದರೆ ವಿಶ್ವದಲ್ಲಿ ಎಲ್ಲ ರಾಷ್ಟ್ರಗಳಲ್ಲಿ ಸುಧಾರಣೆಗಳು ಆಗ್ತಾಯಿದ್ದಾವೆ ಅಂದಮೇಲೆ ನಮ್ಮ ರಾಷ್ಟ್ರದಲ್ಲಿ ಕೂಡ ಆಗಲೇಬೇಕಾಗತ್ತೆ. ಯಾಕಂದರೆ ನಾವು ವಿಶ್ವದೊಂದಿಗೆ ಕಾಂಪಿಟೇಷನ್ ಮಾಡಬೇಕಾಗಿದೆ. ನೋಡಿ, ಭಾರತದಲ್ಲಿ ನಾವು ಹೇಗೆ ನಮ್ಮ ಮೈಂಡ್ ವರ್ಕ್ ಆಗತ್ತಂತಂದರೆ, ಭಾರತದಲ್ಲಿ ನಾವು ಅಭಿವೃದ್ಧಿ ಚಟುವಟಿಕೆಗಳನ್ನ ಮಾಡೋದು ಉದ್ದೇಶ ಏನು ಅಂತಂದರೆ, ನಾವು ವಿಶ್ವದ ಇತರ ರಾಷ್ಟ್ರಗಳೊಂದಿಗೆ ವ್ಯಾಪಾರ ವ್ಯವಹಾರಗಳನ್ನ ಮಾಡಬೇಕಾದ್ರೆ ನಮ್ಮಲ್ಲಿ ಆ ಶಕ್ತಿ ಇರಬೇಕಾಗತ್ತೆ. ಆ ಶಕ್ತಿನ ವೃದ್ಧಿಸಿಕೊಂಡ್ರೆ ನಾವು ವಿಶ್ವದೊಂದಿಗೆ ವ್ಯಾಪಾರ ವಹಿವಾಟ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ಒಂದು ನಿಟ್ಟಲ್ಲಿ ಇದು ಆಗಿರುವಂಥದ್ದು. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಹೇಗೆ ಇಂಪ್ಲಿಮೆಂಟ್ ಆಗಿತ್ತೆ, ಸೊ ಇಲ್ಲೊಂದು 4 ಹಂತಗಳನ್ನು ಇಲ್ಲಿ ಕನ್ಸಿಡರ್ ಮಾಡ್ತೀವಿ ನಾವು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ. ಓಕೆ, 2000ರಲ್ಲಿ ಫಸ್ಟ್ ಏನಾಯಿತು, ಸಂಪರ್ಕವಿಲ್ಲದ ಗ್ರಾಮಗಳಿಗೆ ಒಂದು ಎಲ್ಲ ಋತುಗಳ ರಸ್ತೆ ಸಂಪರ್ಕ ಒದಗಿಸುವುದು. ಅಂದರೆ ಎಲ್ಲ ಋತುಗಳಲ್ಲಿ ಬಳಸಲ್ಪಡುವಂತಹ ಒಂದು ರಸ್ತೆ ವ್ಯವಸ್ಥೆಯನ್ನು ಒದಗಿಸುವುದು ಇದು ಮೂಲ ಹಂತವಾಗಿತ್ತು ಅನ್ನೋದು ಕೂಡ ಕ್ಲಿಯರ್ ಇದೆ. ಮೂಲ ಹಂತ ಅಂದರೆ ಅದೇ ಮೊದಲನೇ ಹಂತ ಅಂತ ಅರ್ಥ. ಸೊ ಮೊದಲನೇ ಹಂತ ಏನಾಗಿತ್ತು ಅಂದರೆ ಎಲ್ಲ ರಸ್ತೆಗಳನ್ನು ಅಥವಾ ಎಲ್ಲ ಗ್ರಾಮಗಳಿಗೆ ಮತ್ತು ಎಲ್ಲ ಋತುಗಳಲ್ಲಿ ಯೂಸ್ ಮಾಡಲಿಕ್ಕೆ ಸಾಧ್ಯವಾಗುವಂತಹ ಈ ರಸ್ತೆಗಳ ನಿರ್ಮಾಣ ಮಾಡೋದೇ ಈ ಮೊದಲ ಒಂದು ಹಂತ. ಇನ್ನು ಎರಡನೇ ಹಂತದಲ್ಲಿ ಮಾಡಿರುವಂಥದ್ದು ಏನು ಅಂದರೆ 2013, ಆ್ಯಕ್ಚುಲಿ ಇಲ್ಲಿ 13 ವರ್ಷದ ಡಿಫ್ರೆನ್ಸ್ ಆದಮೇಲೆ ಆಗಿರುವಂಥದ್ದು ಬದಲಾವಣೆ ಏನು ಅಂತಂದರೆ, ಈಗಾಗಲೇ ಇರುವ ಗ್ರಾಮೀಣ ರಸ್ತೆಗಳನ್ನು ಅಪ್ಗ್ರೇಡ್ ಮಾಡೋದು. ಅಪ್ಗ್ರೇಡ್ ಅಂದರೆ ಗೊತ್ತಿದೆ ನಮಗೆ, ಅದನ್ನು ಇನ್ನಷ್ಟು ಸುಧಾರಣೆ ಮಾಡೋದು ಅಥವಾ ಇನ್ನಷ್ಟು ವಿಶಾಲವಾಗಿ ಮಾಡೋದು. ಅಂದರೆ ಈಗ ಒಂದು ಚಕ್ಕಡಿ ರಸ್ತೆ ಮಾತ್ರ ಇತ್ತಂದರೆ ಅದನ್ನು 2 ಚಕ್ಕಡಿ, ಅಂದರೆ ನಾವೆಲ್ಲ ಈ ಹಳ್ಳಿಯೊಳಗೆ ಕರಿತಿರ್ತೀವಿ ಹಂಗೆ. ಆದರೆ ರಸ್ತೆಯಲ್ಲಿ 2 ವಾಹನಗಳು ತಿರುಗಾಡುವಾಗೆ ಅದನ್ನು ಇನ್ನಷ್ಟು ದೊಡ್ಡದು ಮಾಡಬೇಕಾಗತ್ತೆ. ಯಾಕೆ ಇದು ಮಾಡಬೇಕಾಗತ್ತೆ ಅಂತಂದರೆ ಜನಸಂಖ್ಯೆ ಹೆಚ್ಚಳ, ವಾಹನಗಳ ಹೆಚ್ಚಳ, ಇವೆಲ್ಲ ಕಾರಣಗಳಿರ್ತಾವೆ. ಸೊ ಹೀಗಾಗಿ ಇದನ್ನು ಮಾಡಿರುವಂಥದ್ದು 2013ರಲ್ಲಿ ಅದನ್ನು ಸ್ವಲ್ಪ ಚೇಂಜಸ್ ಮಾಡಲಾಯಿತು ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ. ಮತ್ತು ರಸ್ತೆಗಳ ಗುಣಮಟ್ಟವನ್ನು ಕೂಡ ಸುಧಾರಿಸಲು ಒತ್ತು ನೀಡಲಾಯಿತು. ಅಂದರೆ ರಸ್ತೆಗಳ ನಿರ್ಮಾಣ ಸುಧಾರಣೆ ಅಂದರೆ 2 ರೀತಿ ಇದೆ. ಆ್ಯಕ್ಚುಲಿ ಭಾಳ ಇಂಪಾರ್ಟೆಂಟ್ ಅಂದರೆ 2 ರೀತಿ. ಒಂದು ಡಾಂಬರೀಕರಣ, ಇನ್ನೊಂದು ಕಾಂಕ್ರೀಟ್ ಹಾಕುವಂಥದ್ದು. ಆ್ಯಕ್ಚುಲಿ ಎಲ್ಲ ಕಡೆಯೂ ಕೂಡ ಡಾಂಬರೀಕರಣನೇ ಜಾಸ್ತಿ ಇರುತ್ತೆ. ಬಟ್ ಹೈವೇಗಳನ್ನೆಲ್ಲ ಆಲ್ಮೋಸ್ಟ್ ಕಾಂಕ್ರೀಟ್ಗಿಂತಲೇ ಮಾಡ್ತಿರ್ತಾರೆ. ಡಾಂಬರ್ಕ್ಕಿಂತನೂ ಕಾಂಕ್ರೀಟ್ ಸ್ವಲ್ಪ ಬಹಳ ದಿನಗಳವರೆಗೆ ಬಾಳಿಕೆ ಬರುವಂಥದ್ದು ಕೂಡ ಇದೆ. ಡಾಂಬರ್ ಅಂದರೆ ಹೇಗಾಗುತ್ತೆ, ಒಂದು ನಿರ್ದಿಷ್ಟ ವರ್ಷದಲ್ಲಿ ಮತ್ತೆ ಅದರ ಮೇಲೆ ಮತ್ತೆ ಹಾಕ್ತಾರೆ, ಸಿಂಗ್ಲ ಹೋಗ್ತಿರುತ್ತೆ. ಅಥವಾ ಕೆಲವೊಂದು ಭಾಳ ಹೆವಿ ಬಿದ್ದರೆ ಅದು ಕೂಡ ಅದು ಕಿತ್ತು ಹೋಗುವಂಥದ್ದು ಕೂಡ ಇರುತ್ತೆ. ಆದರೆ ಇದನ್ನು ಕಾಂಕ್ರೀಟ್ ಹಾಕೋದ್ರಿಂದ ಸ್ವಲ್ಪ ಹೆಚ್ಚು ಗಟ್ಟಿಯಾಗಿರುವಂಥದ್ದು. ಸೊ ಹೀಗಾಗಿ ಅಂದರೆ ಏನೇ ಇರಲಿ, ಆದರೆ ರಸ್ತೆಗಳನ್ನ ಇನ್ನಷ್ಟು ಗಟ್ಟಿಯಾಗಿ ಮಾಡುವಂಥ ಪ್ರಯತ್ನ 2013ರಲ್ಲಿ ಆಗಿರುವಂಥದ್ದು. ಇನ್ನು 3ನೇ ಹಂತ ಏನಾಯಿತು ಅಂದರೆ, ಪ್ರಮುಖ ಗ್ರಾಮೀಣ ರಸ್ತೆ ಸಂಪರ್ಕ ರಸ್ತೆಗಳು ಮತ್ತು ಮಾರುಕಟ್ಟೆ, ಶಾಲೆ, ಆಸ್ಪತ್ರೆ ಸಂಪರ್ಕ ಕಲ್ಪಿಸುವುದು. ಸುಮಾರು 1.25 ಲಕ್ಷ ಕಿಲೋಮೀಟರ್ ರಸ್ತೆ ನಿರ್ಮಾಣವನ್ನು ಗುರಿಯನ್ನು ಈ ಟೈಮಲ್ಲಿ ಹೊಂದಲಾಯಿತು. ನೋಡಿ ಹೇಗಿದೆ ಅಂತಂದರೆ, ಎಲ್ಲ ಗ್ರಾಮಗಳಿಗೆ ನಾವು ರಸ್ತೆಗಳ ನಿರ್ಮಾಣ ಮಾಡೋದು ಒಂದು ಕಡೆ ಆದರೆ, ಗ್ರಾಮದಲ್ಲಿ ಈ ಮಾನವ ಬಂಡವಾಳವನ್ನು ಸೃಷ್ಟಿ ಮಾಡುವಂತಹ, ನಿರ್ಮಾಣ ಮಾಡುವಂತಹ ಶಿಕ್ಷಣ, ಆರೋಗ್ಯ, ಇದಕ್ಕೆ ಸಂಬಂಧಪಟ್ಟಂಗೆ ರಸ್ತೆಗಳು ಅವಶ್ಯಕವಾಗಿ ಬೇಕು ಅನ್ನೋದನ್ನು ಈ 3ನೇ ಹಂತದಲ್ಲಿ ನಾವು ಹೆಚ್ಚಾಗಿ
ಅದಕ್ಕೆ ಇಂಪಾರ್ಟೆನ್ಸನ್ನು ಕೊಟ್ಟಿವಿ ಅನ್ನೋದು ಕೂಡ ಕ್ಲಿಯರ್ ಇದೆ. ಇನ್ನು 4ನೇ ಹಂತದಲ್ಲಿ ಆಗಿರುವಂಥದ್ದು ಏನು, ಆ್ಯಕ್ಚುಲಿ ಇದು ರೀಸೆಂಟ್ಲಿ 2024ರಿಂದ ಇದು ಈ ಸದ್ಯಕ್ಕೆ ನಮ್ಗೆ ಚಾಲ್ತಿಯಲ್ಲಿ ಇರುವಂಥದ್ದು 2028-29ವರೆಗೂ ಕೂಡ ಏನು ಮಾಡಬೇಕಂತ ಪ್ಲ್ಯಾನ್ ಹಾಕ್ಕೊಂಡಿವಿ ಅಂತಂದರೆ ಸುಮಾರು 62,500 ಕಿಲೋಮೀಟರ್ ಹೊಸ ರಸ್ತೆಗಳನ್ನು ನಿರ್ಮಾಣ ಮಾಡುವಂಥದ್ದು. ನೆಕ್ಸ್ಟು 25,000 ಸಂಪರ್ಕವಿಲ್ಲದ ವಾಸಸ್ಥಾನಗಳಿಗೆ ರಸ್ತೆ ಸಂಪರ್ಕವನ್ನು ಒದಗಿಸುವುದು. ಮತ್ತು ಒಟ್ಟು ವೆಚ್ಚ ಎಷ್ಟಿದೆ ಅಂದರೆ 70,125 ಕೋಟಿ ರೂಪಾಯಿಗಳನ್ನು ಅದಕ್ಕಾಗಿ ಮೀಸಲಿಡಲಾಗಿದೆ ಅಥವಾ ಅದಕ್ಕಾಗಿ ವೆಚ್ಚ ಮಾಡಲಾಗುತ್ತದೆ ಅನ್ನೋದು ಮಾತ್ರ ಕ್ಲಿಯರ್ ಇದೆ. ಅಂದರೆ ಈಗ ಸದ್ಯಕ್ಕೆ ಪ್ರೆಸೆಂಟ್ ನೋಡಿ ನಾವು ಅನ್ಬೋದು ಇನ್ನೊಂದು, ಅರೆ ಈಗಾಗಲೇ ರಸ್ತೆಗಳಿರ್ತಾವ, ಸೊ ಹೊಸ ರಸ್ತೆಗಳನ್ನ ಹೆಂಗೆ ಮಾಡ್ತಾರೆ ಅಂತ ನಾವು ಕ್ವಶನ್ ಮಾರ್ಕ್ ಮಾಡ್ಕೊಳ್ಬೋದು ನಮ್ಮ ಹತ್ರ. ಅದು ಆ ರೀತಿಯಾಗಿರೋಂಗಿಲ್ಲ. ಹೊಸ ರಸ್ತೆಗಳಂದರೆ ಇರುವ ರಸ್ತೆಗಳನ್ನೇ ಮತ್ತಷ್ಟು ಸುಧಾರಣೆ ಮಾಡಿಕೊಳ್ಳೋದು, ಅವಶ್ಯಕತೆ ಇದ್ದರೆ ಆ ಏರಿಯಾಗಳಲ್ಲಿ. ಈಗಂತೂ ನಮ್ಗೆ ಗೊತ್ತಿದೆ ಆ್ಯಕ್ಚುಲಿ ಹಳ್ಳಿಗಳಲ್ಲಿ ಏನಾಗಿರುತ್ತೆ ಅಂತಂದರೆ ಮೇನ್ ಈಗ ಸಿಟಿಯಿಂದ ಡೈರೆಕ್ಟಾಗಿ ಆ ಹಳ್ಳಿಗೊಂದು ತಲುಪಬೇಕಾಗಿರುವಂಥ ಒಂದು ರಸ್ತೆ ಡಾಂಬರೀಕರಣ ಆಗಿರುತ್ತೆ. ಆದರೆ ಆ ರಸ್ತೆ ಆ ಒಂದು ಹಳ್ಳಿಯ ನಂತರ ಆ ಹಳ್ಳಿ ಒಳಗಡೆ ಬೇರೆ ಬೇರೆ ಏನು ಭೂಮಿಗಳಿಗೆ ಅಥವಾ ಅವರ ತೋಟಕ್ಕೆ ಹೋಗುವಂಥ ರಸ್ತೆಗಳಾಗಿರ್ಬೋದು, ಅಥವಾ ಅದರೊಳಗಡೆ ಏನೋ ಒಂದು ಫ್ಲಾಟ್ ಅಂತ ಇರ್ತವೆ, ಸೊ ಅಲ್ಲಿ ಹೋಗ್ಲಿಕ್ಕೆ ಬೇಕಾಗಿರುವಂಥ ಇಂಥವು ಸಣ್ಣ ಸಣ್ಣ ರಸ್ತೆಗಳಿಗೆ ಡಾಂಬರೀಕರಣ ಮಾಡಬೇಕಾಗುತ್ತೆ. ಅವು ಎಲ್ಲ ಇದುಗಳು ಕೂಡ್ತಾವೆ. ಸೊ ಅವಕ್ಕೂ ಕೂಡ ಹೆಚ್ಚಿನ ಒಲವನ್ನು ಅದಕ್ಕೆ ಹೆಚ್ಚು ಮಹತ್ವವನ್ನು ಕೊಡಲಾಗ್ತದೆ. ಸೊ ಆ ಒಂದು ನಿಟ್ಟಿನಲ್ಲಿ ಇದೆಲ್ಲ ಇಷ್ಟು ಪ್ರಮಾಣದ ವೆಚ್ಚವನ್ನು ಮಾಡಬೇಕಾಗತ್ತೆ. ಸೊ ನೋಡಿ, ನಮಗೆ ಭಾಳ ಇನ್ಫಾರ್ಮೇಷನ್ ಸಿಗುವಂಥದ್ದು ಹೇಗಿದೆ ಅಂದರೆ, ಯೋಜನೆ ಅಂತ ಬಂತಂದರೆ ಎಷ್ಟು ಕೆಲಸಗಳು ಇಲ್ಲಿ ನಡೀತಾ ಇರ್ತಾವೆ, ಅದು ಹೇಗೆ ಪ್ಲ್ಯಾನ್ ಮಾಡ್ಕೊಳ್ಳಾಗ್ತದೆ ಅನ್ನೋದು ಕೂಡ ಇಲ್ಲಿ ಕ್ಲಿಯರ್ ಇದೆ. 4 ಹಂತದಲ್ಲಿ ಈ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ತನ್ನ ಕೆಲಸವನ್ನು ಮಾಡ್ತಾ ಇದೆ. ಈ ಯೋಜನೆ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುವಂತಹ ಇನ್ನೂ ಕೆಲವೊಂದು ವಿಷಯಗಳನ್ನು ನಾವು ಸ್ವಲ್ಪ ಗಮನಿಸಬೇಕಾಗತ್ತೆ. ಯಾಕಂದರೆ ಇಲ್ಲಿ ಹೈಲೈಟ್ ಮಾಡಿರುವಂಥದ್ದನ್ನು ನೀವು ನೋಡ್ಬೋದು. ಅನುಷ್ಠಾನ ಮತ್ತು ಪ್ರಗತಿ ಹೇಗಿದೆ ಅಂದರೆ, ಆ್ಯಕ್ಚುಲಿ 2025ರ ವೇಳೆಗೆ ಏನಾಗಿದೆ, ಒಟ್ಟು ಟೋಟಲ್ ಒಂದು 8.35 ಲಕ್ಷ ಕಿಲೋಮೀಟರ್ ರಸ್ತೆ ನಿರ್ಮಾಣ ಆಗಿದೆ. ಅಂದರೆ ಇದು ಮೇ ಬಿ ಅಪ್ ಟು ಎಲ್ಲಿ ಅಂದರೆ ಅದು ಯಾವಾಗ ಇಂಪ್ಲಿಮೆಂಟ್ ಆಯ್ತಲ್ಲ, 2000 ವರ್ಷದಲ್ಲಿ ಏನು ಇಂಪ್ಲಿಮೆಂಟ್ ಆಗಿತ್ತಲ್ಲ, ಅಲ್ಲಿಂದ 2050ರ ವೇಳೆಗೆ ಒಟ್ಟಾರೆ ಆಗಿರುವಂತಹ ಒಂದು ಏನು ಕಿಲೋಮೀಟರ್ಸ್ಗಳ ಒಂದು ಅಭಿವೃದ್ಧಿ ಅಥವಾ ಸುಧಾರಣೆ. ಇದಾದಮೇಲೆ 12,000ಕ್ಕೂ ಹೆಚ್ಚು ಸೇತುವೆಗಳು ಮಂಜೂರಾಗಿವೆ. ಇದೊಂದು ವೆರಿ ಇಂಪಾರ್ಟೆಂಟ್. ನಾವು ಅನ್ಬೋದು ರಸ್ತೆಗಳಂತ ಬಂದಾಗ ಸೇತುವೆಗಳಿಗೂ ಕೂಡ ಮಹತ್ವ ಕೊಡಬೇಕಾಗತ್ತಾ? ಎಸ್, 100%. ಯಾಕಂದ್ರೆ ಸೇತುವೆಗಳನ್ನು ಸಾಮಾನ್ಯವಾಗಿ ನದಿಗಳಿಗೆ ಕಟ್ಟಲಾಗತ್ತೆ, ಹಳ್ಳಗಳಿಗೆ ಕಟ್ಟಲಾಗತ್ತೆ, ಕೆರೆಗಳಿಗೆ ಅಥವಾ ಇನ್ನಾವುದೇ ಕಾರಣಗಳಿಂದ ಸೇತುವೆಗಳನ್ನ ಕಟ್ಟಬೇಕಾಗತ್ತೆ. ಸೊ ಆ ಟೈಮಲ್ಲಿ ಇದು ರಸ್ತೆ ಒಂದು ಭಾಗನೂ ಕೂಡ ಹೌದು. ಹಾಗಾಗಿ ರಸ್ತೆಗಳನ್ನು ನಾವು ಕನ್ಸಿಡರ್ ಮಾಡಿದಾಗ ಅಲ್ಲಿ ಈ ಸೇತುವೆಗಳನ್ನು ಕೂಡ ಕನ್ಸಿಡರ್ ಮಾಡ್ತೀವಿ. ಸೇತುವೆಗಳ ಉದ್ದ ಆಗಿರ್ಬೋದು ಅಥವಾ ಸೇತುವೆಗಳಿಗೆ ಎಡಿಷ್ನಲ್ ಆಗಿ ನಾವು ಖರ್ಚು ಮಾಡಬೇಕಾಗತ್ತೆ. ರಸ್ತೆಗಳಿಗೆ 10ಕ್ಕಿಂತ ಹೆಚ್ಚಾಗಿ ಅಥವಾ ರಸ್ತೆಗಳಿಗಿಂತಲೂ ಹೆಚ್ಚು ವೆಚ್ಚ ಈ ಸೇತುವೆಗಳ ನಿರ್ಮಾಣ ಮಾಡಬೇಕಾದ್ರೆ ಆಗತ್ತೆ. ಹೀಗಿದ್ದಾಗ ನಾವು ಸೇತುವೆಗಳಿಗೆ ಮಾಡಿರುವಂಥ ವೆಚ್ಚನೂ ಕೂಡ ಪರಿಗಣಿಸಬೇಕಾಗತ್ತೆ. ಅದು ಕೂಡ ಇಲ್ಲಿ ಕವರ್ ಆಗುತ್ತೆ. ಇನ್ನಾದಮೇಲೆ ನೆಕ್ಸ್ಟು ಈಗಾಗಿರ್ಬೋದು 12,000ಕ್ಕೂ ಹೆಚ್ಚು ಸೇತುವೆ ಅಂದರೆ ಅವು ಅದರೊಳಗೆ ಸಣ್ಣವಿರ್ತಾವೆ ಅಥವಾ ಭಾಳ ದೊಡ್ಡ ಸೇತುವೆಗಳು ಇರ್ತಾವೆ. ಸೊ ಅವೆಲ್ಲವೂ ಕೂಡ ಕೂಡಿಕೊಂಡು ಒಟ್ಟಾರೆಯಾಗಿ ಇರುವಂಥದ್ದು. ಈಗ ಇನ್ನು ಬಹುತೇಕ ಕಾಮಗಾರಿಗಳು ಪೂರ್ಣಗೊಂಡಿವೆ. ನೋಡಿ, ಅದರಲ್ಲಿ ಮತ್ತೆ ಭಾಳ ಆಗಿದ್ದಾವೆ. ಈಗ 3 ಹಂತದ ಗುಣಮಟ್ಟದ ಪರಿಶೀಲನಾ ವ್ಯವಸ್ಥೆ ಕೂಡ ಇದೆ. 3 ಹಂತದಲ್ಲಿ ಅಂದರೆ ಇದೆ. ಆ್ಯಕ್ಚುಲಿ ಮೊದಲೇ ನಿರ್ಮಾಣ ಮಾಡುವಂಥ ಟೈಮ್ದಲ್ಲಿ, ಅದಾದಮೇಲೆ ಅದನ್ನು ಓಪನ್ ಮಾಡುವಂಥದ್ದು ಅಥವಾ ಅದು ರಸ್ತೆಗಳು ಸ್ಟಾರ್ಟ್ ಆದಮೇಲೆ ಅದು ಸರಿಯಾಗಿ ವರ್ಕ್ ಆಗ್ತಾಯಿದೆಯಲ್ಲೋ, ರಸ್ತೆ ಸರಿಯಾಗಿದೆಯಾ, ಸೇತುವೆ ಸರಿಯಾಗಿ ಇದೆಯಾ ಅದನ್ನು ಚೆಕ್ ಮಾಡುವಂಥದ್ದಕ್ಕೆ ಇರುವಂಥದ್ದು. ಆ್ಯಕ್ಚುಲಿ ಮೇಲ್ವಿಚಾರಣೆ ಎಲ್ಲ ಕೂಡ ನಡೀತಾ ಇರುತ್ತೆ. ಬಟ್ ಅದರಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಅವೆಲ್ಲ ಡಾಕ್ಯುಮೆಂಟಲ್ ಪರ್ಪಸ್ ಜಾಸ್ತಿ ವರ್ಕ್ ಆಗ್ತಿರ್ತವೆ. ಯಾರೂ ಕೂಡ ಕ್ವಶನ್ ಮಾಡಲಿಕ್ಕೆ ಆಗದೇ ಇರುವಂಥದ್ದು ಕೂಡ ಇರುತ್ತೆ. ಬಟ್ ಆದರೆ ಈಗ ಅದು ಹೇಗಿದೆ ಅಂತಂದರೆ, ಈ ರಸ್ತೆಗಳನ್ನು ನಿರ್ಮಾಣ ಮಾಡಲಿಕ್ಕೆ ಏನು ಕಾಂಟ್ರಾಕ್ಟ್ ಅಂತ ಕೊಟ್ಟಿರ್ತಾರಲ್ಲ, ಸೊ ಅವ್ರದ್ದು ಏನು ಮಾಡ್ತಾರೆ, ವರ್ಕ್ ಅದನ್ನು ಚೆನ್ನಾಗಿ ಗುತ್ತಿಗೆದಾರ ತೆಗೆದುಕೊಂಡಿರ್ತಾರಲ್ಲ, ಅವರು ವರ್ಕ್ ಚೆನ್ನಾಗಿ ಮಾಡಬೇಕಾತಂದ್ರೆ ಅವರ ಮೇಲಿರುವಂಥ ಮೇಲಾಧಿಕಾರಿಗಳ ಒಂದು ಕೆಲಸ ಅಥವಾ ಜವಾಬ್ದಾರಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇದೇ ಮೇನ್ ಇಂಪಾರ್ಟೆಂಟ್. ಅವರು ಚೆನ್ನಾಗಿ ಜವಾಬ್ದಾರಿತರಾಗಿದ್ದರೆ, ಅವರು ಭ್ರಷ್ಟಾಚಾರ ಏನೂ ಕೂಡ ಮಾಡಲಿಲ್ಲ ಅಂತಂದರೆ
ಆ ರಸ್ತೆಗಳ ನಿರ್ಮಾಣ ತಾನಾಗೇ ಚೆನ್ನಾಗಾಗುತ್ತೆ ಮತ್ತು ಭಾಳ ದಿವಸಗಳವರೆಗೆ ಬಾಳಿಕೆ ಬರುತ್ತೆ. ಸೊ ಇದನ್ನು ಮಾಡಬೇಕಾದ್ರೆ ಇದು ಆರ್ಥಿಕ ಅಭಿವೃದ್ಧಿಯ ಒಂದು ಹಂತ. ಆ್ಯಕ್ಚುಲಿ ಇರುವ ಸಂಪನ್ಮೂಲಗಳನ್ನ ಮತ್ತಷ್ಟು ಚೆನ್ನಾಗಿ ಬಳಸಿಕೊಳ್ಳುವಂಥದ್ದು ಒಂದು ವ್ಯವಸ್ಥೆ ಇದು. ಇದಾದಮೇಲೆ ತಂತ್ರಜ್ಞಾನ ಮತ್ತು ಪರಿಸರ ಸ್ನೇಹಿ ಕ್ರಮಗಳನ್ನು ಕೈಗೊಳ್ಳುವಂಥದ್ದು. ಅದು ಹೇಗಿದೆ ಅಂತಂದ್ರೆ, ಪ್ಲಾಸ್ಟಿಕ್ ತ್ಯಾಜ್ಯ ಬಳಸಿ ರಸ್ತೆ ನಿರ್ಮಾಣ ಮಾಡ್ತಾರೆ. ಎಸ್, ಇದು ಕೂಡ ಇದೆ. ಡಾಂಬರೀಕರಣ ಆದಮೇಲೆ ಅದಕ್ಕೆ ರಿಲೇಟೆಡ್ ಇರುವಂಥದ್ದು ಇದು ಕೂಡ ಇದೆ. ಆಮೇಲೆ ಕೋಲ್ಡ್ ವಿಕ್ಸ್ ತಂತ್ರಜ್ಞಾನ ಅಂತಿದೆ. ಅದಾದಮೇಲೆ ಪರಿಸರ ಸ್ನೇಹಿ ಮತ್ತು ದೀರ್ಘಕಾಲಿಕ ರಸ್ತೆ ನಿರ್ಮಾಣಕ್ಕೆ ಒತ್ತು ನೀಡಲಾಗ್ತಿದೆ. ಅಂದರೆ ಕೇವಲ ಡಾಂಬರೀಕರಣ ಅಷ್ಟೇ ಮಾಡುವಂಥದ್ದಲ್ಲ, ಪರಿಸರಕ್ಕೆ ಅದು ಸರಿ ಇರಲಿಲ್ಲ ಅಂತಂದರೆ ಅಲ್ಲಿ ಬೇರೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಿದೆ. ಹಿಂದಿನ ಕಾಲದಲ್ಲಿ ರಸ್ತೆ ನಿರ್ಮಾಣ ಮಾಡಬೇಕಾತಂದ್ರೆ ಒಂದು 4-5 ಫ್ಲೋರ್ ಅಂದರೆ 4-5 ಸ್ಟೆಪ್ಗಳಲ್ಲಿ ಬೇರೆ ಬೇರೆ ರೀತಿಯಾದ ಕಲ್ಲುಗಳನ್ನು ತುಂಬೋದು. ಅದಾದಮೇಲೆ ಎಷ್ಟು ಪ್ರಮಾಣದಲ್ಲಿ ಒಂದು ಸಣ್ಣದಾದ ಮಣ್ಣು ಅಂದರೆ ಭಾಳ ಸೂಕ್ಷ್ಮವಾಗಿರುವಂಥದ್ದು ಮಣ್ಣನ್ನು ಹಾಕಿ ಮತ್ತು ಅದ್ರ ಮೇಲೆ ಏನೋ ಮಾಡೋ ಹೀಗೆ 4-5 ಲೇಯರ್ಗಳನ್ನು ಹಾಕಿ ರಸ್ತೆಗಳ ನಿರ್ಮಾಣ ಮಾಡ್ತಿದ್ರು. ಅವು ಭಾಳ ದಿನಗಳವರೆಗೆ ಬಾಳಿಕೆ ಬರ್ತಾಯಿದ್ವು. ಇಲ್ಲಿ ಕೂಡ ರಸ್ತೆಗಳ ನಿರ್ಮಾಣ ಮಾಡಬೇಕಾತಂದ್ರೆ ಕೆಲವೊಮ್ಮೆ ಏನು ಮಾಡ್ತಾರೆ, ಜಸ್ಟ್ ಏನೊಂದು ಈಗಾಗಲೇ ಹಳೆಯ ಒಂದು ರಸ್ತೆ ಇರುತ್ತೆ, ಅದ್ರ ಮೇಲೆ ಡಾಂಬರನ್ನ ಹಾಕಿಬಿಡ್ತಾರೆ. ಅದು ಭಾಳ ದಿನಗಳಿಗೆ ಡಾಂಬರೀಕರಣ ಉಳಿಯಂಗಿಲ್ಲ, ಅದೆಲ್ಲ ಕಿತ್ತು ಹೋಗಿಬಿಡತ್ತೆ ಒಂದು ಕೆಲವು ದಿನಗಳಲ್ಲಿ. ಆದರೆ ಅದನ್ನು ಹೆಂಗೆ ಕುಣಿಸ್ಬೇಕು ಅಥವಾ ಅದು ಯಾವುದನ್ನು ಬಳಕೆ ಮಾಡಿದರೆ ಅದು ಗಟ್ಟಿ ಆಗತ್ತೆ, ಸೊ ಅದೆಲ್ಲ ಪ್ಲ್ಯಾನ್ ಇರುತ್ತೆ. ಸೊ ಅದನ್ನು ಚೆನ್ನಾಗಿ ಮಾಡಿದರೆ ಅದೆಲ್ಲ ಪರಿಸರ ಸ್ನೇಹಿಗೆ ಸಂಬಂಧಪಟ್ಟಂಗೆ ಇರುವಂಥದ್ದು. ಪ್ಲಾಸ್ಟಿಕ್ ಅಂತೂ ಹಂಗೆ ನೋಡಿದರೆ ಪರಿಸರ ಸ್ನೇಹಿ ಅಲ್ಲ, ಆದರೆ ಅದನ್ನು ಬಳಕೆ ಮಾಡೋದ್ರಲ್ಲಿ ವೆರಿ ಇಂಪಾರ್ಟೆಂಟ್ ಇದೆ. ಅದನ್ನು ನಾವೆಲ್ಲೆಲ್ಲೋ ಎತ್ತೆತ್ತ ಹೋಗಿದ್ರೆ ಅದನ್ನು ಸರಿಯಾಗಿ ಬಳಕೆ ಮಾಡಿಕೊಳ್ಳಿಲ್ಲ ಅಂದರೆ ಪ್ಲಾಸ್ಟಿಕ್ಕಿಂದ ಪರಿಸರಕ್ಕೆ ಹಾನಿ ಇದೆ. ಆದರೆ ಅದನ್ನು ಸರಿಯಾಗಿ ಸೂಕ್ಷ್ಮವಾಗಿ ಅದನ್ನು ಎಲ್ಲಿ ಬಳಸಬೇಕು ಅಲ್ಲಿ ಚೆನ್ನಾಗಿ ಬಳಸ್ಕೊಂಡ್ರೆ ಅದರಿಂದ ಲಾಭವೂ ಕೂಡ ಇದೆ. ಯಾಕಂದರೆ ಪ್ಲಾಸ್ಟಿಕ್ಕನ್ನು ಹೊರತುಪಡಿಸಿ ಮೇ ಬಿ ನಮಗೆ ಯಾವ ವಸ್ತುಗಳು ಕೂಡ ಸಿಗ್ತಾ ಇಲ್ಲ ಈಗ. ಆ್ಯಕ್ಚುಲಿ ನಾವು ಡೈಲಿ ನಮ್ಮ ಲೈಫಲ್ಲಿ ಪ್ಲಾಸ್ಟಿಕ್ ವಸ್ತುಗಳನ್ನೇ ಜಾಸ್ತಿ ಬಳಸುವಂಥದ್ದು. ಯಾಕಂದರೆ ಅವು ಪ್ರೈಸ್ ಕಡಿಮೆ ಇರುತ್ತೆ ಅನ್ನೋದು ಒಂದು ಕಡೆ, ಮತ್ತು ಅವು ಸ್ವಲ್ಪ ಜಾಸ್ತಿ ಬಾಳಿಕೆ ಬರ್ತಾವೆ ಅನ್ನೋದು ಇನ್ನೊಂದು, ಮತ್ತು ಜಾಸ್ತಿ ಹಗುರ ಇರ್ತಾವೆ. ಸೊ ಹೀಗಾಗಿ ಏನೋ ಅವುಗಳನ್ನ ನಿರ್ಮಾಣ ಮಾಡಲಿಕ್ಕೆ ಮತ್ತು ಅವು ಭಾಳ ಅಟ್ರ್ಯಾಕ್ಟಿವ್ ಆಗಿರ್ತಾವೆ, ಅದು ಒಂದು ಕಾರಣ. ಸೊ ಹಲವಾರು ಕಾರಣಗಳಿಂದ ಪ್ಲಾಸ್ಟಿಕ್ಕನ್ನು ನಾವು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಆ್ಯಕ್ಚುಲಿ ಅಷ್ಟು ನಾವು ಅದಕ್ಕೆ ಹೊಂದ್ಕೊಂಡು ಬಿಟ್ಟಿವಿ. ಸೊ ಒಂದು ಕಡೆ ನಾವು ಪರಿಸರ ಸ್ನೇಹಿ ಅಂತ ಕೂತ್ರೆ, ಸೊ ಇನ್ನೊಂದು ಕಡೆ ನಮಗೆ ನಮ್ಮ ಕನ್ವೀನಿಯೆಂಟ್ ಕೂಡ ನೋಡ್ತಾ ಇರ್ತೀವಿ ನಾವು. ಸೊ ಅದು ಏನೇ ಆಗಿರಲಿ, ಆದರೆ ಆದಷ್ಟು ನಾವು ಪರಿಸರ ಸ್ನೇಹಿಯಾಗಿಯೇ ಜೀವನ ಮಾಡಬೇಕಾಗಿದ್ದು ಕೂಡ ವೆರಿ ಇಂಪಾರ್ಟೆಂಟ್. ಅಲ್ಲ, ಇದು ಕೂಡ ಒಂದು ಅಭಿವೃದ್ಧಿಯ ಒಂದು ಭಾಗವೇ ಆಗಿರುತ್ತೆ. ನಾವು ಪರಿಸರ ಸ್ನೇಹಿಯಾಗಿದ್ದರೆ ಅದು ಕೂಡ ದೇಶಕ್ಕೆ ನಾವು ಕೊಡುವಂತಹ ಒಂದು ಕೊಡುಗೆನೇ ಹೌದು. ಇವೆಲ್ಲ ಭಾಳ ಒಬ್ಬ ಸಾಮಾನ್ಯ ಅನುಭೋಗಿ ಏನು ಖರ್ಚು ಮಾಡ್ತಾ ಇದ್ದಾನೆ, ಏನು ದುಡಿತಾ ಇದ್ದಾನೆ, ಆತ ಇಂಡೈರೆಕ್ಟ್ಲಿ ಸರ್ಕಾರಕ್ಕೆ ಅಥವಾ ದೇಶಕ್ಕೆ ಒಂದು ಕೊಡುಗೆನ ಸಲ್ಲಿಸ್ತಾ ಇದ್ದಾನೆ ಅನ್ನೋದೇ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಹಣಕಾಸಿನ ವ್ಯವಸ್ಥೆ ಹೇಗಿದೆ? ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಯುಕ್ತ ಹಣಕಾಸು ವ್ಯವಸ್ಥೆ ಇದಕ್ಕೂ ಕೂಡ ಇದೆ. ಈಗ ಹೆಂಗೆ ನಾವು MG ನರೇಗಾ ಆದಮೇಲೆ ಈಗೇನು ರಾಮ್ಜಿ ಅಂತ ಬಂದು ಅಲ್ಲಿ ಚೇಂಜ್ ಆಗಿತ್ತಲ್ಲ, ಸೊ ಆ ರೀತಿಯಾಗಿ 60-40 ಇದೆ. ಅಂದರೆ ಕೇಂದ್ರ ಸರ್ಕಾರ 60% ಮತ್ತು ರಾಜ್ಯ ಸರ್ಕಾರ 40% ಹಣಕಾಸಿನ ಸಹಾಯವನ್ನು ಮಾಡ್ತದೆ. ಆದರೆ ಇನ್ನೊಂದು ಏನು ಮಾಡಿದ್ದಾರೆ, ಇದು ವಿಶೇಷ ರಾಜ್ಯಗಳು ಅಂಥೇಳಿ ಕನ್ಸಿಡರ್ ಮಾಡ್ತಾರೆ. ವಿಶೇಷ ರಾಜ್ಯಗಳಂದರೆ ಹಿಂದುಳಿದ ರಾಜ್ಯಗಳು ಅಂತ ನಾವು ಹೇಳಬೇಕೀಗ. ಆ ಹಿಂದುಳಿದ ರಾಜ್ಯಗಳಿಗೆ ಕೇಂದ್ರ ಸರ್ಕಾರವೇ ಜಾಸ್ತಿ ಸಹಾಯಧನವನ್ನು ಕೊಡುತ್ತೆ. ಅಂದರೆ 90% ಕೇಂದ್ರ ಸರ್ಕಾರ ಕೊಡುತ್ತೆ, 10% ಮಾತ್ರ ಆಯಾ ರಾಜ್ಯಗಳು ಹಾಕಿ ಈ ಯೋಜನೆಯನ್ನು ಈ ಒಂದು ಯೋಜನೆಯನ್ನು ಬಳಕೆ ಮಾಡ್ಕೊಳ್ಬೋದು ಅಥವಾ ರಸ್ತೆಗಳ ನಿರ್ಮಾಣ ಮಾಡ್ಕೊಳ್ಬೋದು. ಕೆಲವೊಂದು ರಾಜ್ಯಗಳು ಬರ್ತಾವೆ, ಅವೆಲ್ಲ ಹಿಂದುಳಿದ ರಾಜ್ಯಗಳಂತೇಳಿ, ಅಥವಾ ಅಭಿವೃದ್ಧಿ ಕಡಿಮೆ ಇರುವಂಥ ರಾಜ್ಯಗಳು ಅಥವಾ ಆದಾಯ ಕಡಿಮೆ ಇರುವಂಥ ರಾಜ್ಯಗಳಂತದಾವೆ. ಸೊ ಅವುಗಳಿಗೆ ಮಾಡುವಂಥ ಕೆಲಸ ಇದು. ಇನ್ನು ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮತ್ತು NRIDA ಮಾರ್ಗದರ್ಶನ ಇರುತ್ತೆ, ಮತ್ತು ರಾಜ್ಯ ಸರ್ಕಾರಗಳು ಕೂಡ ಅನುಷ್ಠಾನವನ್ನು ಮಾಡ್ತವೆ ಈ ಒಂದು ಯೋಜನೆಯನ್ನು. ಈ ಯೋಜನೆಯ ಒಂದು ಅಡಿಯಲ್ಲಿ ರಸ್ತೆಗಳ ನಿರ್ಮಾಣ ಮಾಡೋ ಮೂಲಕ ಒಂದು ಗ್ರಾಮೀಣ ಅಭಿವೃದ್ಧಿಗೆ ಪೂರಕವಾಗಿರುವಂಥ ವಾತಾವರಣವನ್ನು ನಿರ್ಮಾಣ ಮಾಡಲಾಗಿದೆ ಮತ್ತು ಮಾಡಲಾಗುತ್ತಿದೆ. ಓಕೆ, ಇಲ್ಲೊಂದಿರುವಂತಹ ಮಹತ್ವದ ಯೋಜನೆ ಯಾವುದು ಅಂತಂದರೆ ಸ್ವಾಮಿತ್ವ ಯೋಜನೆ ಅಂತ ಬರುತ್ತೆ. ಸೊ ಈ ಯೋಜನೆ ಸ್ಪೆಷಲ್ಲಾಗಿ ಕೇಂದ್ರ ಸರ್ಕಾರದ ಯೋಜನೆ ಕೂಡ ಆಗಿದೆ. ಸೊ ಈಗ ಹೇಗೆ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಯೋಜನೆಗಳು ನೋಡ್ತಾ ಇದ್ದೀವಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಿರುವಂಥ ಯೋಜನೆ. ಆ್ಯಕ್ಚುಲಿ ನನಗೂ ಕೂಡ ಅದ್ರ ಬಗ್ಗೆ ಗೊತ್ತಿರಲಿಲ್ಲ. ಸೊ ಇದನ್ನೆಲ್ಲ ಸರ್ಚ್ ಮಾಡಿದ ಮೇಲೆ, ಸೊ ಅದಕ್ಕೆ ಕೆಲವೊಂದು ಬುಕ್ಸ್ಗಳನ್ನ ಸರ್ಚ್ ಮಾಡಿದ ಮೇಲೆ ಸೊ ಈ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ.
ಸ್ವಾಮಿತ್ವ ಯೋಜನೆ ಅಂಥೇಳಿ ಇದನ್ನು ಸ್ವಲ್ಪ ನೋಡ್ಕೊಳ್ಳೋಣ. ಇದ್ರ ಬಗ್ಗೆ ಸ್ವಲ್ಪ ವಿಷಯ ಗೊತ್ತಿರಲಿ. ಸ್ವಾಮಿತ್ವ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವದ ಗ್ರಾಮೀಣಾಭಿವೃದ್ಧಿ ಯೋಜನೆಯಾಗಿದ್ದು, ಗ್ರಾಮಗಳ ವಸತಿ ಪ್ರದೇಶಗಳ ಆಸ್ತಿ ಹಕ್ಕುಗಳನ್ನು ಸ್ಪಷ್ಟಗೊಳಿಸುವುದು ಇದರ ಮುಖ್ಯ ಉದ್ದೇಶ. ನೋಡಿ, ಸಮಥಿಂಗ್ ಏನೋ ಸ್ಪೆಷಲ್ ಇದೆ. ಇದು ಏನು ಮಾಡಿದೆ ಅಂದ್ರೆ, ಗ್ರಾಮಗಳ ವಸತಿ ಪ್ರದೇಶಗಳ ಆಸ್ತಿ ಹಕ್ಕನ್ನು ಸ್ಪಷ್ಟಗೊಳಿಸುವಂತಹ ಉದ್ದೇಶ. ಈ ಯೋಜನೆಯನ್ನು ಪಂಚಾಯತ್ ರಾಜ್ ಸಚಿವಾಲಯ ಆರಂಭಿಸಿದ್ದು 2020 ಏಪ್ರಿಲ್ 24ರಂದು ರಾಷ್ಟ್ರೀಯ ಪಂಚಾಯತ್ ರಾಜ್ ದಿನದಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದನ್ನು ಪ್ರಾರಂಭಿಸಿದ್ದಾರೆ. ಸೊ ಇದು ಆ್ಯಕ್ಚುಲಿ ರೀಸೆಂಟ್ಲಿ ಇಂಪ್ಲಿಮೆಂಟ್ ಆಗಿರುವಂಥ ಒಂದು ಯೋಜನೆ. ಇದರ ಕೆಲಸ ಏನು ಅಂದರೆ ಇಷ್ಟಿದೆ. ಬಟ್ ಇಲ್ಲಿ ಉದ್ದೇಶಗಳು ಕ್ಲಿಯರ್ ಆದವು ಅಂದರೆ ಇದ್ರ ಬಗ್ಗೆ ಇನ್ನಷ್ಟು ನಮಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಇದು ನಿಜವಾಗಲೂ ಎದಕ್ಕಾಗಿ ಇಂಪ್ಲಿಮೆಂಟ್ ಆಗಿದೆ, ಆ್ಯಕ್ಚುಲಿ ಇದ್ರ ಉದ್ದೇಶ ಏನು ಅಂತ ನೋಡಿದರೆ, ಸೊ ಗ್ರಾಮೀಣ ವಸತಿ ಪ್ರದೇಶಗಳಲ್ಲಿ ಇರುವ ಭೂಮಿ ಮತ್ತು ಮನೆಗಳ ಮಾಲೀಕತ್ವವನ್ನು ದಾಖಲಿಸೋದು ವೆರಿ ಇಂಪಾರ್ಟೆಂಟ್. ಈಗ ಏನು ಪ್ರಧಾನಮಂತ್ರಿ ಗ್ರಾಮೀಣ ಆವಾಸ್ ಯೋಜನೆ ಅಂತ ಬಂತು. ಸೊ ಆ ಯೋಜನೆಗಳು ಇಂಪ್ಲಿಮೆಂಟ್ ಆಗಿದಾವೆ, ಓಕೆ. ಅದಾದಮೇಲೆ ಅಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ಹಕ್ಕುಗಳನ್ನು ಕಾಪಾಡಿಕೊಳ್ಳೋದು ಮತ್ತು ಅವುಗಳ ಆಸ್ತಿಗಳನ್ನು ಸರಿಯಾಗಿ ಗುರುತಿಸೋದು, ಇದೆಲ್ಲವೂ ಕೂಡ ಈ ಯೋಜನೆಗೆ ಅವಶ್ಯಕವಾಗಿ ಬೇಕಾಗಿರುವಂಥದ್ದು. ಮತ್ತು ನೆಕ್ಸ್ಟು, ಗ್ರಾಮೀಣ ಅಥವಾ ಗ್ರಾಮಸ್ಥರಿಗೆ ಕಾನೂನುಬದ್ಧ ಆಸ್ತಿ ಹಕ್ಕು ದಾಖಲೆಯನ್ನು ಕೊಡುವಂಥದ್ದು. ಅಂದರೆ ಪ್ರಾಪರ್ಟಿ ಕಾರ್ಡ್ ಅಂತೇಳಿರುತ್ತೆ. ಅಂದರೆ ಅವರಿಗೆ ಅವರ ಒಂದು ಫಾರ್ ಎಕ್ಸಾಂಪಲ್ 2 ಮನೆಗಳಿದ್ರೆ ಅವ್ರಿಗೆ 2 ಮನೆಗಳದಾವ, ಅವ್ರ ಜಾಗ ಇಷ್ಟಿದೆ, ಸೊ ಅದನ್ನು ಕನ್ಫರ್ಮ್ ಮಾಡಿಸುವಂಥದ್ದು. ಏನಾದರೂ ಹಂಗೆ ಇಲ್ಲೀಗಲ್ ಆಗಿದ್ದರೆ ಅದನ್ನು ಏನು ಮಾಡ್ಬೋದು, ಅದನ್ನು ತೆಗಿಬೋದು. ಈಗಾಗಲೇ ಎಷ್ಟೋ ಹೋರಾಟಗಳು ಕರ್ನಾಟಕದಲ್ಲಿ ಸ್ಟಾರ್ಟ್ ಅದಾವೆ. ನಿಮಗೆಲ್ಲ ಗೊತ್ತಿರಲಿ, ಉತ್ತರ ಕರ್ನಾಟಕದಲ್ಲಿ ಯೋಜನೆಗಳಿಗೆ ಸಂಬಂಧಪಟ್ಟಂಥ ಹೋರಾಟಗಳು ಐ ಥಿಂಕ್ ಕಡಿಮೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ದಕ್ಷಿಣ ಕರ್ನಾಟಕ ಅಂತಂದರೆ ಈ ಕಡೆ ಎಲ್ಲ ಕೋಲಾರ ಸೈಡು, ಆಮೇಲೆ ಈ ಕಡೆ ಎಲ್ಲ ಬೆಂಗಳೂರು ಸ್ವಲ್ಪ ಏರಿಯಾಗಳದಾವೆ. ಸೊ ಅಲ್ಲಿ ಕೆಲವೊಂದು ಈ ಆಸ್ತಿಗಳನ್ನು ಕಬಳಿಸುವಂಥ ಕೆಲವೊಂದು ವಿಚಾರಗಳು ನಡೆದಿದ್ದಾವೆ. ಅಂದರೆ ಏನಾಗುತ್ತೆ ಅಂದರೆ, ಒಬ್ಬರ ಆಸ್ತಿ ಮತ್ತೊಬ್ಬರ ಕೈಯಲ್ಲಿ ಇದೆ. ಸೊ ಅದು ಸ್ವಲ್ಪ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಮಾಡಿಕೊಂಡಿರುವಂತಹ ಕೆಲಸನೂ ಕೂಡ ಆಗಿರ್ಬೋದು. ಇಂಥವುಗಳನ್ನು ಅವು ಆ್ಯಕ್ಚುಲಿ ಕನ್ಫರ್ಮೇಷನ್ ಆಗಬೇಕಾಗತ್ತೆ. ಇಂತಹ ಯೋಜನೆಯ ಅಡಿಯಲ್ಲಿ ನಾವು ಅದನ್ನು ಏನು ಮಾಡ್ಬೋದು ಅಂದ್ರೆ, ಯಾರಿಗೆ ಅದು ಹೋಗಬೇಕಾಗಿದೆ, ಆ ಒಂದು ಆಸ್ತಿಯ ಹಕ್ಕು ಯಾರಿಗಿದೆ ಅವ್ರಿಗೆ ಮಾತ್ರ ಸಿಗಬೇಕು ಅಂಥೇಳಿ ಹೋರಾಟಗಳು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟಂಗೆ ಎಷ್ಟೋ ಜನರಿಗೆ ಲಾಭದಾಯಕ ಕೂಡ ಆಗಿದೆ. ಸೊ ಅದನ್ನು ಮಾಡುವಂಥ ಕೆಲಸಗಳು ಕೂಡ ನಡೀತಾ ಇದ್ದಾವೆ. ಹಾಗೆಯೇ ಉತ್ತರ ಕರ್ನಾಟಕದಲ್ಲಿ ಕೂಡ ಎಷ್ಟೋ ಪ್ಲೇಸ್ಗಳಲ್ಲಿ ಅಂಥದ್ದಾಗಿದೆ ಸಮಸ್ಯೆ. ಇಲ್ಲಿ ಕೂಡ ನಡೀತಾ ಇದೆ, ಇಲ್ಲಂತಲ್ಲ. ಬಟ್ ಇನ್ನೂ ಹೆಚ್ಚಾಗಬೇಕು. ಯಾಕಂದ್ರೆ ಆಸ್ತಿಗಳನ್ನು ಏನಾಗ್ತಾ ಇದ್ದಾವೆ ಅಂದ್ರೆ, ನಮಗೆಲ್ಲ ಗೊತ್ತಿರಲಿ, ಏನಾದರೂ ಒಂದು ನಮ್ಮ ಆಸ್ತಿಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಕ್ರಿಯೇಟ್ ಆಯಿತು ಅಂದರೆ, ಆ ಆಸ್ತಿ ಯಾರಿಗೆ ಸಲ್ಲಬೇಕಾಗಿದೆ ಅವರಿಗೆ ಸಲ್ಲಬೇಕಾತಂದ್ರೆ ಅದು ನ್ಯಾಯಾಲಯಕ್ಕೆ ಹೋಯಿತು ಅಂತಂದರೆ ಅಲ್ಲಿಂದ ಅದು ಅಷ್ಟು ಈಸಿಯಾಗಿ ಬೇಗನೆ ಬಗೆಹರಿಯುವುದಿಲ್ಲ. ಇದು ಒಂದು ದೊಡ್ಡ ಸಮಸ್ಯೆ ನಮ್ಮ ದೇಶದಲ್ಲಿರುವಂಥದ್ದು. ಆ ಕೇಸ್ ಏನಾಗುತ್ತಂದರೆ ಭಾಳ ದಿನಗಳವರೆಗೆ ವೇಟ್ ಮಾಡ್ಕೊಂಡ್ಬಿಡತ್ತೆ. ಅಂದರೆ ಅದು ಮತ್ತೆ ವಾಪಸ್ ಬಂದು ಅವ್ರ ಕೈಗೆ ಸೇರಬೇಕಾದ್ರೆ 10-20 ವರ್ಷಗಳು ಹೋಗಿಬಿಡ್ತಂದರೆ ಅದು ಆಸ್ತಿ ಅವ್ರಿಗೇನು ಮ್ಯಾಟ್ರ್ ಆಗೋದಿಲ್ಲ. ಅದೆಲ್ಲ ಬಹಳ ಎಷ್ಟೋ ಜನ ಆ ಟೈಮಲ್ಲಿ ಹೋಗಿಬಿಡ್ತಾರೆ. ಮುಂದಿನ ಜನ್ರೇಷನ್ ಬಂದುಬಿಡತ್ತೆ, ಅವರಿಗೆ ಅದ್ರ ಬಗ್ಗೆ ಜಾಸ್ತಿ ಅರಿವಿರಂಗಿಲ್ಲ. ಸೊ ಹೀಗೆ ಏನೇನೋ ಆಗಿ ಅದು ಮತ್ತೆ ಅಲ್ಲಿ ಉಳಿದ್ಬಿಡತ್ತೆ. ಹೀಗಾಗಿ ಇವು ಮೊದಲು ಆಗಿದ್ದು ಅಂದರೆ ಇದಕ್ಕೆ ಭಾಳ ಸೀರಿಯಸ್ ಆಗಿ ನಾವು ಅದನ್ನು ಬಗೆಹರಿಸ್ಕೊಳ್ಬೇಕಾಗತ್ತೆ. ಈಗ ಲಾಯರ್ಸು ಸಂಖ್ಯೆ ಯಾಕೆ ಹೆಚ್ಚಾಗಿದೆ, ನ್ಯಾಯಾಲಯಗಳ ಸಂಖ್ಯೆ ಯಾಕೆ ಹೆಚ್ಚಾಗಿದೆ, ಪೊಲೀಸರ ಸಂಖ್ಯೆ ಯಾಕೆ ಹೆಚ್ಚಾಗ್ತಾ ಇದೆ, ಇದಕ್ಕೆಲ್ಲ ಕಾರಣ ಏನು ಅಂದರೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ. ಜನಸಂಖ್ಯೆ ಹೆಚ್ಚಾದರೆ ಅರ್ಥ ಏನು, ಅದಕ್ಕೆ ಸಂಬಂಧಪಟ್ಟಂಗೆ ಭೂಮಿಯಲ್ಲಿ ಅವರು ಭಾಗ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ತಮ್ಮ ಆಸ್ತಿಗಳಲ್ಲಿ ಭಾಗ ಮಾಡ್ಕೊಳ್ಳೋದಾಗಿರ್ಬೋದು, ಅಲ್ಲಿ ಜಗಳಗಳು ಸಾಮಾನ್ಯವಾಗಿ ಸ್ಟಾರ್ಟ್ ಆಗ್ತವೆ. ಅವುಗಳನ್ನ ಬಗೆಹರಿಸ್ಬೇಕಾಗ್ತಂದರೆ ಹೆಚ್ಚು ಹೆಚ್ಚು ನ್ಯಾಯಾಲಯಗಳು ಬೇಕು. ಮತ್ತು ಎಲ್ಲ ಜನಸಂಖ್ಯೆ ಹೆಚ್ಚಾಗೋದ್ರಿಂದ ನಿರುದ್ಯೋಗ ಹೆಚ್ಚಾಗಿದೆ. ಹೀಗಾಗಿ ಹಲವಾರು ಸ್ಕ್ಯಾಮ್ಗಳಾಗ್ತಾ ಇದ್ದಾವೆ. ಅವನ್ನ ತಡೆಗಟ್ಟಬೇಕಾತಂದ್ರೆ ಅಥವಾ ರಾಜಕೀಯ ಒಂದು ಪೊಲಿಟಿಷಿಯನ್ ಪ್ರಾಬ್ಲಮ್ಸ್ ಇರ್ತಾವೆ. ಸೊ ಅವನ್ನೆಲ್ಲ ಸಾಲ್ವ್ ಮಾಡ್ಬೇಕಾದ್ರೆ ಪೊಲೀಸ್ ವ್ಯವಸ್ಥೆ ಬೇಕೇ ಬೇಕಾಗುತ್ತೆ. ಹೀಗೆ ನಮಗೇನಾಗಿದೆ ಅಂತಂದ್ರೆ ಇವೆಲ್ಲವನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಅವಶ್ಯಕತೆ ಇದೆ. ಸೊ ಹಾಗಾಗಿ ಇವೆಲ್ಲ ವ್ಯವಸ್ಥೆಗಳು ಆಗ್ತಾ ಇರುವಂಥದ್ದು. ನೆಕ್ಸ್ಟ್ ನಾವು ಪಾಯಿಂಟ್ ಬಂದರೆ ಭೂ ವಿವಾದಗಳನ್ನು ಕಡಿಮೆ ಮಾಡೋದು. ಅದೇ ಇನ್ನಾಗಲೇ ಹೇಳಿದ್ನಲ್ಲ, ಅದೇ ಒಂದು ಪಾಯಿಂಟಿಗೆ ಹೈಲೈಟ್ ಆಗಿರುವಂಥದ್ದು. ಭೂ ವಿವಾದ ಅಂದರೆ ಇದೆ. ಇದಂದರೂ ಸಿಟಿ ಒಳಗಡೆನೂ ಕೂಡ ಇರುತ್ತೆ, ಹಳ್ಳಿಗಳಲ್ಲಿ ಇನ್ನಷ್ಟು ಹೆಚ್ಚಿರುತ್ತೆ. ಭೂ ವಿವಾದಗಳು ಹೆಚ್ಚಿರ್ತವೆ. ಯಾಕಂದರೆ ನಮಗೆ ಆ್ಯಕ್ಚುಲಿ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಆ್ಯಕ್ಚುಲಿ ಹೇಗಿದೆ ಅಂತಂದ್ರೆ,
ಆ್ಯಕ್ಚುಲಿ ಪೂರ್ವಜರ ಆಸ್ತಿ ಅಂತ ಇರ್ತವೆ. ಆ ಪೂರ್ವಜರ ಆಸ್ತಿಗಳು ಏನಾಗಿರಂಗಿಲ್ಲ ಅಂದ್ರೆ ಸರಿಯಾಗಿ ಡಿವೈಡ್ ಆಗಿರಂಗಿಲ್ಲ. ಸೊ ಅವು ಏನಾಗಿರ್ತಾವೆ ಅಂತಂದ್ರೆ ಇನ್ನೂ ಪೂರ್ವಜರ ಹೆಸರಲ್ಲೇ ಇರ್ತಾವ. ಮಕ್ಕಳು ಮೊಮ್ಮಕ್ಕಳು ಕೂಡ ಇರ್ತಾರೆ. ಸೊ ಅವ್ರಿಗೆ ಆ ಒಂದು ಹೆಸರು ಅಲ್ಲಿ ನೋಂದಣಿ ಆಗಿರಂಗಿಲ್ಲ. ಇನ್ನೂ ಪೂರ್ವಜರ ಹೆಸರಲ್ಲೇ ಇರ್ತಾವ. ಏನೋ ಒಂದು ಹಲವಾರು ಕಾರಣಗಳಿಂದ, ಜಗಳಗಳಿಂದ ಇರ್ತವೆ. ಹೀಗಿದ್ದಾಗ ಇದು ನಿಜವಾಗ್ಲೂ ಏನಾಗತ್ತಂತಂದ್ರೆ ಅದು ಕೆಲವು ವರ್ಷಗಳು ಆದಮೇಲೆ ಅಲ್ಲಿ ಹಿರಿಯರು ಇರಲಿಲ್ಲ ಅಂದರೆ ಆ ಟೈಮಲ್ಲಿ ಅವುಗಳನ್ನ ಸರಿಯಾಗಿ ಡಿವೈಡ್ ಮಾಡೋದೇ ದೊಡ್ಡ ಸಮಸ್ಯೆ ಆಗ್ಬಿಡೋದು. ಓನ್ಲಿ ಬಾಯಿ ಹೇಳಿಕೆಯನ್ನು ತೆಗೆದುಕೊಂಡು ನಾವು ಏನು ನ್ಯಾಯಾಲಯದಲ್ಲಿ ವಾದ ಮಾಡ್ಲಿಕ್ಕೆ ನಿಂತರೆ ಅಲ್ಲಿ ಏನು ಯೂಸ್ ಆಗಂಗಿಲ್ಲ. ಸೊ ಅದರಲ್ಲಿ ಕೆಲವರು ತಿಳಿದವ್ರು ಏನು ಮಾಡ್ತಾರೆ, ಅದನ್ನು ಹೆಂಗೆ ಪಡ್ಕೊಳ್ಬೇಕೋ ಹಾಗೆ ಪಡ್ಕೊಂಡು ಬಿಟ್ಬಿಡ್ತಾರೆ. ಸೊ ಹೀಗಾಗಿ ಇಲ್ಲಿಂದನೇ ಸ್ಟಾರ್ಟ್ ಆಗೋದು ವಿವಾದಗಳು. ಅಂದರೆ ಭೂಮಿ ಅದೊಂದು ಆಸ್ತಿ ಅಲ್ಲ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಸಮಸ್ಯೆಗಳು ಆಲ್ಮೋಸ್ಟ್ ಹಳ್ಳಿಯಲ್ಲಿ ಅಂತೂ ಸಿಕ್ಕಾಪಟ್ಟೆ ಇದ್ದೇ ಇರ್ತವೆ. ಸೊ ಇವೆಲ್ಲವನ್ನ ಬಗೆಹರಿಸ್ಬೇಕಾತಂದ್ರೆ ನಮಗೆ ನ್ಯಾಯಾಲಯ ಅವಶ್ಯಕತೆ ಇದೆ. ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಇರುವಂಥ ಯೋಜನೆ ಇದಾಗಿದೆ. ನೆಕ್ಸ್ಟು ಗ್ರಾಮೀಣ ಪಂಚಾಯಿತಿಯಲ್ಲಿ ಆಸ್ತಿ ತೆರಿಗೆ ಸಂಗ್ರಹಕ್ಕೆ ಸಹಾಯ ಆಗತ್ತಾ? ಓಕೆ, ಈಗ ನೋಡಿ ತಲಾಟಿ ಅಂತಿರ್ತಾರೆ, ಗ್ರಾಮೀಣ ಪ್ರದೇಶದಲ್ಲಿ ತಲಾಟಿ ಅಂತಿರ್ತಾರೆ. ಅವ್ರ ಕೆಲಸ ಏನು ಅಂತಂದರೆ ಗ್ರಾಮದಲ್ಲಿರುವಂಥ ಟೋಟಲ್ ಏರಿಯಾ ಎಷ್ಟಿದೆ, ಅಂದರೆ ಭೂಮಿ ಎಷ್ಟಿದೆ, ಅದರಲ್ಲಿ ಕೃಷಿಗೆ ಎಷ್ಟಿದೆ, ಕೃಷಿಯೇತರ ಎಷ್ಟಿದೆ, ಅಂದರೆ ಕೃಷಿಗೆ ಅಂದರೆ ಸಾಗುವಳಿ ಮಾಡಲಿಕ್ಕೆ ಬಳಸುವಂಥ ಭೂಮಿ ಎಷ್ಟಿದೆ ಮತ್ತು ಸಾಗುವಳಿ ರಹಿತ ಆಗಿರೋ ಭೂಮಿ ಎಷ್ಟಿದೆ ಮತ್ತು ಆ ಭೂಮಿಗಳಿಂದ ಕಂದಾಯ ಎಷ್ಟು ಸಂಗ್ರಹ ಮಾಡಲಾಗ್ತಿದೆ, ಎಲ್ಲ ಒಂದು ಮಾಹಿತಿ ಸಿಕ್ಬಿಡತ್ತೆ ಪಂಚಾಯಿತಿಗೆ ಈ ಒಂದು ಯೋಜನೆಯ ಅಡಿಯಲ್ಲಿ. ಆವಾಗ ಪ್ರತಿಯೊಬ್ಬ ರೈತರಾಗಿರ್ಬೋದು ಅಥವಾ ಏನು ಆಸ್ತಿಯನ್ನು ಹೊಂದಿದವರು ಪಂಚಾಯಿತಿಗೆ ಅಥವಾ ಸರ್ಕಾರಕ್ಕೆ ಇಂತಿಷ್ಟು ಕಂದಾಯವನ್ನು ಕಟ್ಟಬೇಕಾಗತ್ತೆ. ಇದಕ್ಕೆ ಒಂದು ಸುಲಭವಾದ ಹಾದಿ ಸಿಗುತ್ತೆ ನಮಗೀಗ. ಇನ್ನು ಗ್ರಾಮೀಣ ಜನರ ಆರ್ಥಿಕ ಶಕ್ತೀಕರಣ ಕೂಡ ಸಾಧ್ಯ ಆಗುತ್ತೆ. ಯಾಕಂದರೆ ಅಸಮಾನತೆಯನ್ನು ಕಡಿಮೆ ಮಾಡ್ಬೋದು ಅಥವಾ ಅವರ ಒಂದು ಹಕ್ಕುಗಳನ್ನ ರಕ್ಷಣೆ ಮಾಡುವಂಥದ್ದು ಇವೆಲ್ಲವೂ ಕೂಡ ಇದರಿಂದ ಸಾಧ್ಯ ಇದೆ. ಇನ್ನು ಕಾರ್ಯವಿಧಾನ ಹೇಗಿದೆ? ಇಲ್ಲಿ ಬಹಳ ವಿಶೇಷವಾಗಿ ಗಮನಿಸಬೇಕು. ಡ್ರೋನ್ ತಂತ್ರಜ್ಞಾನ ಬಳಸಿ ಗ್ರಾಮಗಳ ವಸತಿ ಪ್ರವೇಶಗಳ ಸಮೀಕ್ಷೆ ಮಾಡಲಾಗತ್ತೆ. ನೋಡಿ, ನಾವೆಲ್ಲ ಹೇಳ್ಬೋದು ಡ್ರೋನ್ಗಳ ಮೂಲಕ ಬಳಸ್ತಾರೆ ಅಂಥೇಳಿ. ಅಂದರೆ ಇದು ಬಹಳ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಿರುವಂತಹ ಪ್ಲೇಸಸ್ಗಳಲ್ಲಿ ಮಾಡ್ತಾರೆ ಜಾಸ್ತಿ. ಅದೇ ಹಳ್ಳಿಗಳಲ್ಲೂ ಮಾಡ್ತಾರೆ ಅಂದರೆ ಅಧಿಕಾರಿಗಳು ಹೋಗಿ ಮಾಡ್ಕೊಳ್ಬೋದು. ಕೆಲವೊಂದು ಕಡೆ ಸುಳ್ಳು ಹೇಳ್ತಿರ್ತಾರೆ, ನನ್ನ ಆಸ್ತಿ ಆ್ಯಕ್ಚುಲಿ ಇಷ್ಟಿಲ್ಲ ಅಂತ ಹೇಳ್ತಿರ್ತಾರೆ. ಆವಾಗ ಡ್ರೋನ್ ಮೂಲಕ ನಾವು ಕ್ಯಾಮ್ರಾ ಮೂಲಕ ನೋಡಿದರೆ ಅವರ ಏರಿಯಾ ಎಷ್ಟಿದೆ. ಈಗೆಲ್ಲ ಮೊಬೈಲ್ ಆ್ಯಪ್ಗಳು ಹೆಂಗಿದಾವೆ ಅಂತಂದರೆ ನಾವು ಕುಂತಲೇ ಏನು ಮಾಡ್ಬೋದು, ಒಂದು ಊರಿನಲ್ಲಿ ನಮ್ಮ ಜಮೀನು ಅದರ ಒಂದು ಫೋಟೋ, ಅಂದರೆ ಅದನ್ನು ಆನ್ಲೈನ್ ಒಳಗೆ ನಾವು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಇಲ್ಲ ಆನ್ಲೈನ್ ಒಳಗಡೆ ಏನು ಮಾಡ್ಬೋದು, ಅಲ್ಲೇ ನಾವು ಒಂದು ಮಾರ್ಕ್ ಮಾಡಿಕೊಂಡು ಅದಕ್ಕೆ ಕೊಟ್ಬಿಟ್ರೆ ಆ್ಯಪ್ ಹೇಳಿಬಿಡುತ್ತೆ ನಮಗೆ ಇಷ್ಟು ಭೂಮಿ ಇದೆ, ಇಷ್ಟು ಭೂಮಿ ಇದೆ ಅಂತ ಅದೇ ಹೇಳುತ್ತೆ ನಮಗೆ. ಹಾಗೆ ಅಂದರೆ ಇದು ಎಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಅಂತಂದರೆ ನಾವು ಕುಂತಲೇ ಇಡೀ ದೇಶದಲ್ಲಿರುವಂಥ ಟೋಟಲ್ ಏರಿಯಾ, ಅದರಲ್ಲಿ ಗ್ರಾಮೀಣ ಪ್ರದೇಶ ಒಂದು ಗ್ರಾಮ ಅಂತ ಬಂದಾಗ ಗ್ರಾಮದ ಏರಿಯಾ ಎಷ್ಟಿದೆ, ಆ ಏರಿಯಾದಲ್ಲಿ ಆ ಒಬ್ಬ ರೈತನಿಗೆ ಆ ವ್ಯಕ್ತಿಗೆ ಎಷ್ಟು ಭೂಮಿ ಇದೆ, ಎಷ್ಟು ಮನೆಗಳದಾವ, ಓಕೆನಾ, ಇಂಥವೆಲ್ಲವೂ ಕೂಡ ನಾವು ಅಲ್ಲಿ ರಿಕಗ್ನೈಸ್ ಮಾಡಲಿಕ್ಕೆ ಅವುಗಳನ್ನ ಐಡೆಂಟಿಫೈ ಮಾಡಿ ಅವುಗಳ ದಾಖಲಾತಿಯನ್ನು ಮಾಡಿಕೊಂಡು ಒಂದು ಕನ್ಫರ್ಮೇಷನ್, ನಮಗೆ ಹಕ್ಕುಗಳನ್ನ ರಕ್ಷಣೆ ಮಾಡೋದು, ಅವರಿಗೆ ಭವಿಷ್ಯದಲ್ಲಿ ಮತ್ತೆ ಸಮಸ್ಯೆಗಳಾಗ್ತಿರಬಾರ್ದು, ಹಂಗೆ ಅದನ್ನು ತಯಾರು ಮಾಡ್ಕೊಳ್ಳಿಕ್ಕೆ ಬೇಕಾಗಿ ಅಂದರೆ ದಾಖಲೆಗಳನ್ನು ಡಿಜಿಟಲೈಸ್ ಮಾಡೋದು ಅಂತ ಅರ್ಥ ಒಂದು ರೀತಿ ಹೇಳಬೇಕಂದ್ರೆ. ಅದಕ್ಕೆ ಮಾಡಿರುವಂಥ ಯೋಜನೆ ಇದು. ಆಮೇಲೆ ನೆಕ್ಸ್ಟು ಭೂಮಿಯ ನಿಖರ ನಕ್ಷೆ ತಯಾರಿಕೆ ಅಂತ ಹೇಳಿದ್ನಲ್ಲ. ಭಾಳ ಕಡೆ ಹಳ್ಳಿಗಳಲ್ಲಿ ಏನಾಗಿರುತ್ತೆ ಅಂದರೆ ಹಿರಿಯರು ಪೂರ್ವಜರು ಏನು ಮಾಡಿರ್ತಾರೆ, ಎಲ್ಲೋ ಒಂದು ಕಡೆ ಭೂಮಿಯನ್ನು ಒಂದು ಕಡೆ ಒಂದು ಕಂಬವನ್ನು ನಿಲ್ಲಿಸಿ ಅದೇ ಫೈನಲ್ ಅಂತ ಹೇಳಿ ಹೋಗಿಬಿಟ್ಟಿರ್ತಾರೆ. ಸೊ ಬಟ್ ಅದು ನಾವು ಆಮೇಲೆ ನಾವು ಅದನ್ನು ಅಳತೆ ಮಾಡಲಿಕ್ಕೆ ಹೋದರೆ ಆ ಕಂಬಕ್ಕೆ ಮತ್ತು ಆ ಭೂಮಿಯ ಅಳತೆಗೆ ಸಂಬಂಧನೇ ಇರೋಂಗಿಲ್ಲ. ಅಂದರೆ ಹಿಂದೆಲ್ಲ ಡಿಜಿಟಲೀಕರಣ ಇರಲಿಲ್ಲ. ಓನ್ಲಿ ಅವರು ಇನ್ನೂ ಒಂದು ಕಡೆ ಹೆಂಗೆ ಮಾಡ್ತಿದ್ರು ಅಂದರೆ ಒಂದು ದಾರವನ್ನು ಕಟ್ಟಿಕೊಂಡು ಒಂದು ಹಗ್ಗವನ್ನು ಕಟ್ಟಿಕೊಂಡು ಭೂಮಿಯನ್ನು ಅಳಿತಾಯಿದ್ರು. ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆ ಇತ್ತು. ಈಗ ಹಾಗಿಲ್ಲ, ಎಲ್ಲ ಟೆಕ್ನಾಲಜಿ ಬಂದಿದೆ. ಭಾಳ ಆ್ಯಕ್ಯುರೇಟಾಗಿ ಭೂಮಿಯನ್ನು ಏನು ಮಾಡಲಿ, ಯಾಕಂದರೆ ಭಾರತ ದೇಶದ ವಿಸ್ತೀರ್ಣ ಎಷ್ಟಿದೆ ಅನ್ನೋದು ಕನ್ಫರ್ಮ್. ಆ ವಿಸ್ತೀರ್ಣದಲ್ಲಿ ನಮ್ಮ ಭೂಮಿ ಎಷ್ಟಿದೆ ಅಷ್ಟೇ ಇರಬೇಕಲ್ಲ. ಸೊ ಹಾಗಿದ್ಮೇಲೆ ಆ್ಯಕ್ಯುರೇಟ್ ನಮಗೆ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ. ಸೊ ಇದನ್ನು ಮಾಡಲಿಕ್ಕೂ ಕೂಡ ಬಂದಿರುವಂಥ ಯೋಜನೆ ಇದಾಗಿದೆ. ಇದಾದಮೇಲೆ ನೆಕ್ಸ್ಟು ಪ್ರತಿ ಮನೆ ಸ್ವಾಯತ್ತ ಕಾರ್ಡ್ ಅಥವಾ ಪ್ರಾಪರ್ಟಿ ಕಾರ್ಡನ್ನು ವಿತರಣೆ ಮಾಡೋದು ಇದು ಕೂಡ ಇದೆ. ಅಂದರೆ ಅವರಿಗೆ ಎಷ್ಟು ಭೂಮಿ ಇದೆ ಅದನ್ನು ಅವರಿಗೆ ತಿಳಿಸ್ಕೊಡೋದು. ನಿಮ್ಗೆ ಭೂಮಿ ಆಗಿರ್ಬೋದು, ಮನೆ ಇಷ್ಟಿದೆ, ನಿಮ್ಮ ಪ್ರಾಪರ್ಟಿ ಇಷ್ಟಿದೆ, ಸೊ ಇದು ನಿಮ್ಮ ಹಕ್ಕು. ಸೊ ಇಷ್ಟು ಅವರಿಗೆ ಮಾಹಿತಿ ಒದಗಿಸ್ಲಿಕ್ಕೆ, ಅವರ ಮಾಹಿತಿನ ಎಂಟ್ರಿ ಮಾಡಲಿಕ್ಕೆ ಇರುವಂಥ ಯೋಜನೆ ಅಂತ ಆಯಿತು. ನೆಕ್ಸ್ಟು ಡಿಜಿಟಲ್ ದಾಖಲೆ ವ್ಯವಸ್ಥೆ ರೂಪಿಸುವುದು, ಆಗಲೇ ಹೇಳಿದಂಗೆ ಡಿಜಿಟಲೀಕರಣ. ಓಕೆನಾ, ಇದಂತೂ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಕುಂತಲೇ ನಮಗೆ ಹಿಂದಿನ ಕೆಲವೊಂದು ಭಾಳ ವರ್ಷಗಳ ಹಿಂದೆ ನಾವು ಆ್ಯಕ್ಚುಲಿ ನಾನೇ ಪರ್ಸ್ನಲಿ ಕೆಲವೊಂದು ಸಲ
ಭೂಮಿಯ ಉತ್ತಾರನ್ನು ನಾವು ತೆಗೆದುಕೊಳ್ಳಕ್ಕೆ ಹೋದಾಗ ಎಷ್ಟೋ ಅದಕ್ಕೆ ವೆಯ್ಟ್ ಮಾಡಬೇಕಾಗ್ತಿತ್ತು. ಯಾಕಂದ್ರೆ ಭೂಮಿಯ ಉತ್ತಾರನ ಕೊಡಬೇಕಾದ್ರೆ ಪಂಚಾಯಿತಿಯಲ್ಲಿ ಅಷ್ಟು ಸರಳವಾಗಿ ಕೊಡ್ತಿರಲಿಲ್ಲ. ಇಲ್ಲಾಂದರೆ ತಾಲೂಕು ಪಂಚಾಯತಿಗೆ ಹೋಗಬೇಕಾಗ್ತಿತ್ತು. ಅಲ್ಲಿ ಹೋಗೆಲ್ಲ ತರಬೇಕಾತಂದ್ರೆ ಭಾಳ ಕೆಲಸ ಆಗ್ತಿತ್ತು ಅದು. ಈಗ ಹಂಗಿಲ್ಲ. ಭೂಮಿಯ ನಮ್ಮ ಉತ್ತಾರ, ನಮ್ಮ ಒಂದು ಭೂಮಿಯ ನಕ್ಷೆ ಆನ್ಲೈನಲ್ಲೇ ಸಿಕ್ಬಿಡತ್ತೆ. ನಾವು ಕುಂತಲ್ಲೇ ಅದನ್ನು ನೋಡ್ಬೋದು, ವೀಕ್ಷಿಸ್ಬೋದು, ಎಷ್ಟಿದೆ ಅನ್ನೋದು ಗೊತ್ತಾಗತ್ತೆ. ಇದೆಲ್ಲ ಮಾಹಿತಿ ಆ್ಯಕ್ಚುಲಿ ಈ ಒಂದು ಸ್ವಾಮಿತ್ವ ಯೋಜನೆ ಅನ್ನೋದು ನಮ್ಗೆ ಭಾಳ ಸಹಾಯಕ ಆಗಿದೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಇದು ಒಂದು ಹಾಗಾದರೆ ನಾವು ಇಷ್ಟೆಲ್ಲ ವಿಷಯಗಳನ್ನ ತಿಳ್ಕೊಂಡು ಅಂದಮೇಲೆ ಗ್ರಾಮೀಣ ಅಭಿವೃದ್ಧಿಗೆ ಪೂರಕ ಆಗಿರೋ ಯೋಜನೆ ಅಂತಲೇ ಆಯಿತು. ಯಾಕಂದರೆ ಗ್ರಾಮ ರಸ್ತೆ ನಿರ್ಮಾಣ ಮಾಡೋದಷ್ಟೇ ಅಲ್ಲ, ಉದ್ಯೋಗ ಕೊಡೋದಷ್ಟೇ ಅಲ್ಲ, ಅಲ್ಲಿರುವಂಥ ಆಸ್ತಿಗಳನ್ನ ರಕ್ಷಣೆ ಮಾಡೋದು, ಅವುಗಳ ವಿಸ್ತೀರ್ಣವನ್ನು ಕನ್ಫರ್ಮೇಷನ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಯೋಜನೆ ಇದಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಮಾಹಿತಿ ಇದೆ. ಸೊ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ನಾವು ಡಿಸ್ಕಷನ್ ಮಾಡ್ತೀವಿ. ಆದರೆ ಒಂದು ವಿಚಾರ ಇಷ್ಟೇ, ನಾವು ಈ ಒಂದು ಯೋಜನೆಗಳನ್ನು ಸ್ವಲ್ಪ ಭಾಳ ವಿಸ್ತಾರವಾಗಿ ನಾವು ಡಿಸ್ಕಷನ್ ಮಾಡೋ ಉದ್ದೇಶ ಏನು ಅಂತಂದರೆ, ನಮಗೆ ಸ್ವಲ್ಪ ಆ ಕ್ವಶನ್ಸ್ಗಳನ್ನ ಹೇಗೆ ಅವರು ಟ್ವಿಸ್ಟ್ ಮಾಡಿದರೂ ಕೂಡ ಸ್ವಲ್ಪ ನಮ್ಗೆ ಗೊತ್ತಾಗಲಿ ಅಂತ ತಿಳ್ಕೊಂಡು ಹೆಚ್ಚಾಗಿ ಅದನ್ನು ಡೀಟೇಲಾಗಿ ಡಿಸ್ಕಷನ್ ಮಾಡಕತ್ತೀವಿ. ಸೊ ನೆಕ್ಸ್ಟ್ ಕ್ಲಾಸಿಂದ ಮತ್ತೆ ರಿಲೇಟೆಡ್ ಇನ್ಫಾರ್ಮೇಷನ್ನ ನೋಡ್ತಾ ಹೋಗ್ತೀವಿ. ಯೋಜನೆಗಳು ಹಂಗೆ ನೋಡಿದರೆ ಭಾಳ ಅದಾವ, ಯೋಜನೆಗಳ ಲಿಸ್ಟ್ ಭಾಳ ಇದೆ. ಬಟ್ ನನಗೆ ಅನಿಸುತ್ತೆ ಆ್ಯಕ್ಚುಲಿ ರೀಸೆಂಟ್ಲಿ ಇರುವಂತಹ ಯೋಜನೆಗಳನ್ನೇ ಹೆಚ್ಚಾಗಿ ಫೋಕಸ್ ಮಾಡೋದು ಬೆಟರ್ ಇದೆ. ಯಾಕಂದ್ರೆ ಹಿಂದಿನ ಯೋಜನೆ ಕೇಳಬಹುದು, ಇಲ್ಲಂತಲ್ಲ. ಆದರೆ ನಾನು ಈಗಾಗಲೇ ಹಿಂದಿನ ಕ್ಲಾಸ್ಗಳಲ್ಲಿ ಅದ್ರ ಬಗ್ಗೆ ಡೀಟೇಲಾಗಿ ಹೇಳಿದನು. ಸೊ ಹಳೆಯ ಯೋಜನೆಗಳು ಏನೇನಿದ್ದು ಅಂತನ್ನೋದೆಲ್ಲ ಹೇಳಿದನು. ಬಟ್ ಇನ್ಮೇಲೆ ನಾವು ಜಾಸ್ತಿ ಡಿಸ್ಕಷನ್ ಮಾಡೋದು ರೀಸೆಂಟ್ ಇರುವಂಥ ಯೋಜನೆಗಳು, ಪ್ರೆಸೆಂಟ್ ವರ್ಕಿಂಗ್ ಏನು ಈ ಸ್ಕೀಮ್ಸ್ ಅದಾವಲ್ಲ, ಸ್ಕೀಮ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಆಫ್ ರೂರಲ್ ಡೆವಲಪ್ಮೆಂಟ್ ಅಂತೇನಿದಾವಲ್ಲ, ಸೊ ಅವುಗಳ ಬಗ್ಗೆ ಹೆಚ್ಚಾಗಿ ನಾವು ಡಿಸ್ಕಷನ್ ಮಾಡುವಂಥ ಪ್ಲ್ಯಾನ್ ಇದೆ.